ಸೊ DVG ಬಳಗ ಪ್ರತಿಷ್ಠಾನದವರು ಆಯೋಜಿಸಿರುವಂತಹ ಈ ವಿಚಾರಗೋಷ್ಠಿಗೆ ನನ್ನನ್ನು ಆಮಂತ್ರಿಸಿದ್ದಕ್ಕೆ ಆಯೋಜಕರಿಗೆಲ್ಲ ನನ್ನ ವಂದನೆಗಳು, ಮತ್ತೆ ಇಲ್ಲಿ ಬೆಳಕಿಂದ ನೆರೆದಿರುವಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಈ ಹೊತ್ತಿನ ವಿಷಯದ ಒಂದು ಪೀಠಿಕಾ ರೂಪವಾಗಿ ಹೇಳು ಹಾಕಿದ್ರೆ, ಮೊದಲು ಒಂದಷ್ಟು ಡೇಟಾ ಪಾಯಿಂಟ್ಸ್ ನೋಡೋಣ. DVG ಅವರ ಪ್ರಿಯ ಶಿಷ್ಯರಾದಂತಹ ಮತ್ತೆ DVG ಅವರ ಕಾಲಕ್ಕೂ ನಮ್ಮ ಕಾಲಕ್ಕೂ ಕೊನೆಯ ಕೊಂಡಿಯಾಗಿರುವಂತಹ ಪೂಜ್ಯ ಶ್ರೀ SR ರಾಮಸ್ವಾಮಿ ಅವರ ಸಂಪಾದಕತ್ವದಲ್ಲಿ ಬೆಳಿಗ್ಗೆನೆ ಮಾತಾಡಿ ಹೋದಂತಹ ನಮ್ಮ ಶಶಿಕಿರಣ್ ಇದಾರಲ್ಲ, ಇವರಿಬ್ಬರು ಸೇರಿ ಇಂಗ್ಲಿಷ್ ರೈಟಿಂಗ್ಸ್ ಆಫ್ DV ಗುಂಡಪ್ಪ ಅಂತ ಅನ್ನೋ ಶೀರ್ಷಿಕೆಯಲ್ಲಿ 11 ಸಂಪುಟಗಳನ್ನ ಪ್ರಕಟಣೆ ಮಾಡಿದ್ದಾರೆ. 6 ವರ್ಷಕ್ಕೂ ಮಿಗಿಲಾದಂತಹ ಒಂದು ಸಂತತ ಕೃಷಿ ಈ ಸಂಪುಟಗಳ ಹಿಂದೆ ಇದೆ. ಮತ್ತು ಈ ಸಂಪುಟಗಳ ಒಟ್ಟು ಪುಟ ಸಂಖ್ಯೆ ಮಾತ್ರ ನಾವು ನೋಡುವ ಹಾಗಿದ್ರೆ 3000ಕ್ಕೂ ಮಿಗಿಲಾಗಿದೆ. ಆದರೂ ಈ 3000 ಅಷ್ಟು ದೊಡ್ಡ ಪುಟ ಸಂಖ್ಯೆ ಅನಿಸಿದ್ರು ಕೂಡ ಅವೆಲ್ಲ ಒಂದು ಅರ್ಥದಲ್ಲಿ DVG ಅವರ ಕೇವಲ ಪ್ರಾತಿನಿಧಿಕ ಲೇಖನಗಳಂದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದೆ ಹೇಳಬೇಕು ಅಂತಂದ್ರೆ, ಈಗ ಸದ್ಯ ಲಭ್ಯ ಇರುವಂತಹ ಈ 11 ಸಂಪುಟಗಳ ಇಂಗ್ಲಿಷ್ ಬರವಣಿಗೆ ಇದೆಯಲ್ಲ, ಅದು DVG ಅವರ ಒಟ್ಟು ಆಂಗ್ಲ ವಾಂಗ್ಮಯದ ಕೆಲ ತುಣುಕುಗಳು ಮಾತ್ರ, ಮಿಕ್ಕಿದ್ದೆಲ್ಲ ನಷ್ಟ ಆಗೋಗಿದೆ ಕಾಲಗರ್ಭದಲ್ಲಿ. ಇಲ್ಲಿ ಒಂದು ಸೋಜಿಗದ ಮತ್ತೆ ವಿಷಾದದ ಸಂಗತಿ ಕೂಡ ನಾನು ಪ್ರಸ್ತಾಪನೆ ಮಾಡಲೇಬೇಕು. ಗುಂಡಪ್ಪನವರು ದೈವಾಧೀನರಾದ ಮೇಲೆ ಅವರ ಕೀರ್ತಿ, ಅವರ ಮಾನ್ಯತೆ, ಅವರ ಪುಣ್ಯಸ್ಮೃತಿ ಇವೆಲ್ಲ ನಿಂತಿರೋದು ಕೇವಲ ಮಂಕುತಿಮ್ಮನ ಕಗ್ಗದ ಮೇಲೆ ಅನ್ನೋದು ನಿಸ್ಸಂಶಯ. ಈ ಮಾತನ್ನ ನಾನೇ ಬೇರೆ ಬೇರೆ ಕಡೆ ಅನೇಕ ಸಲ ಹೇಳಿದ್ದೀನಿ, ಮುಂದೆನೂ ಹೇಳ್ತೀನಿ. ಅದಕ್ಕೆ ಗಟ್ಟಿಯಾದ ಕಾರಣ ಇದೆ. ಕಗ್ಗದ ಒಂದು ಅಪಾರವಾದ ಜನಪ್ರಿಯತೆ, ಅದರ ಒಂದು ಸಾರ್ವತ್ರಿಕತೆಯಿಂದ ತಲೆಮಾರುಗಳ ಕನ್ನಡಿಗರಿಗೆ ದೊಡ್ಡ ಉಪಕಾರ ಆಗಿರುವಂಥದ್ದು, ಮತ್ತೆ ಉಪಶಾಂತಿ ಕೂಡ ದೊರೆತಿರುವಂಥದ್ದು ನಿಸ್ಸಂಶಯ. ಅದರ ಜೊತೆಗೆ ಕಗ್ಗದಿಂದ ಒಂದರ್ಥದಲ್ಲಿ, ಬಹಳ ಸೀಮಿತ ಅರ್ಥದಲ್ಲಿ ನಷ್ಟ ಕೂಡ ಆಗಿದೆ. DVG ಅವರ ಅಪಾರ ಸಾರಸ್ವತ ಸಂಪತ್ತಿ ಹೆಚ್ಚು ಕಡಿಮೆ ಮರೆಯಾದದ್ದು ಈ ನಷ್ಟದ ಇನ್ನೊಂದು ಮುಖ. ಆದರೆ ಇದರ ಇನ್ನೊಂದು ಪಾರ್ಶ್ವ ಏನು ಅಂತಂದ್ರೆ, ಈ ಹೊತ್ತು ಬಹುತೇಕ ಎಲ್ಲ ಕನ್ನಡಿಗರಿಗೆ ಗೊತ್ತಿಲ್ಲದ ಒಂದು ಸತ್ಯ ಏನು ಅಂತಂದ್ರೆ, ಗುಂಡಪ್ಪನವರು ಮೂಲತಃ ಆಂಗ್ಲ ಭಾಷೆಯಲ್ಲೇ ತಮ್ಮ ಇಡೀ ಪತ್ರಿಕಾ ವೃತ್ತಿಯನ್ನು ನಡೆಸಿದ್ದು ಅಂತ ಎಷ್ಟೋ ಮಂದಿ ಕನ್ನಡಿಗರಿಗೆ ಈ ಸತ್ಯ ಗೊತ್ತಿಲ್ಲ. 1907ನೇ ವರ್ಷದಿಂದ ಆ ವರ್ಷದಲ್ಲಿ ಸೂರ್ಯೋದಯ ಪ್ರಕಾಶಿಕ ಅನ್ನೋ ಪತ್ರಿಕೆಯ ಮೂಲಕ ಅವರು ಪತ್ರಿಕಾ ವರ್ಗಕ್ಕೆ ಪಾದಾರ್ಪಣೆ ಮಾಡಿ, ನಂತರ 1949ನೇ ವರ್ಷದಲ್ಲಿ 49ರಲ್ಲಿ ಅವರು ಪಬ್ಲಿಕ್ ಅಫೇರ್ಸ್ ಜರ್ನಲ್ ಅಂತ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಿಂದ ಹೊರತರ್ತಾ ಇದ್ರು. 1949ನೇ ವರ್ಷದಿಂದ 1975ನೇ ವರ್ಷದ ತನಕ, ಅಂದ್ರೆ ಅವರ ಕಾಲ ಆಗೋ ತನಕ, ಅವರು ಇಹಲೋಕದ ಯಾತ್ರೆ ಮುಗಿಸೋ ತನಕ ಈ ಪಬ್ಲಿಕ್ ಅಫೇರ್ಸ್ ಜರ್ನಲ್ ಸಂಪಾದಕರಾಗಿದ್ರು. ಆಮೇಲೆ ಕೇವಲ ಈ ಇಷ್ಟು ದೀರ್ಘ ಯಾತ್ರೆ ಅಂದ್ರೆ ನೋಡಿ, ಅವರು ಜರ್ನಲಿಸಂ ಶುರು ಮಾಡಿದ್ದು 1907ರಲ್ಲಿ. ಅವಾಗ ಅವ್ರ ವಯಸ್ಸು ಕೇವಲ 20-21. ಅಲ್ಲಿಂದ ಹಿಡಿದು ಅವರ ಕಾಲ ಆಗೋ ತನಕ ಬರೋಬ್ಬರಿ 68 ವರ್ಷಗಳ ದೀರ್ಘಕಾಲದ ಅವಧಿಯಲ್ಲಿ, ಅಂದ್ರೆ ಪ್ರೊಫೆಷನಲ್ ಕೆರಿಯರ್, ಅಷ್ಟು ದೀರ್ಘದ ಅವಧಿಯಲ್ಲಿ DVG ಅವರು ಹೆಚ್ಚಾಗಿ ಬರೆದಿದ್ದು ಇಂಗ್ಲಿಷ್. ಪೂಜ್ಯ ರಾಮಸ್ವಾಮಿಗಳು ಮತ್ತೆ ಶಶಿಕಿರಣ್ ಅವರು ಮಾಡಿರುವ ಒಂದು ಅಂದಾಜಿನ ಪ್ರಕಾರ DVG ಅವರ ಒಟ್ಟು ಇಂಗ್ಲಿಷ್ ಬರವಣಿಗೆಯ ರಾಶಿ 15,000 ಪುಟಕ್ಕೂ ಹೆಚ್ಚು ಮೇಲ್ಪಟ್ಟಾದಂತಹ ಪುಟ ಸಂಖ್ಯೆ. ಈ ಪುಟ ಸಂಖ್ಯೆ DVG ಕನ್ನಡದಲ್ಲಿ ರಚನೆ ಮಾಡಿರುವಂತಹ ಅಷ್ಟು ವಾಂಗ್ಮಯದ ದುಪ್ಪಟ್ಟು ಸಂಖ್ಯೆ. ಇವಿಷ್ಟು ಈ ಹೊತ್ತಿನ ವಿಷಯಕ್ಕೆ ಒಂದು ಸ್ಥೂಲವಾದ ನೇಪಥ್ಯ ಅಂತ ನಾವು ಇಟ್ಕೋಬಹುದು. ಅಂದ್ರೆ ಇದೆಲ್ಲ ನಾಗಲೇ ಹೇಳಿದಂತೆ ಡೇಟಾ ಪಾಯಿಂಟ್ಸ್, ಇನ್ಫಾರ್ಮೇಶನ್, ಮಾಹಿತಿ ಈ ವರ್ಗಕ್ಕೆ ಬರುತ್ತೆ. ಆದರೆ ಇನ್ಸೈಟ್ ಇಸ್ ಮೋರ್ ವ್ಯಾಲ್ಯೂಬಲ್ ದ್ಯಾನ್ ಇನ್ಫಾರ್ಮೇಶನ್ ಅನ್ನೋ ಒಂದು ಸೂತ್ರ ಇದೆ, ಅದರ ಅನುಯಾಯಿ ನಾನು. ಸೊ ಆ ಸೂತ್ರವನ್ನ ಅನುಸರಿಸಿ ಹೇಳೋ ಹಾಗಿದ್ರೆ, DVG ಅವರ ಆಂಗ್ಲ ವಾಂಗ್ಮಯದ ಒಂದು ಪಕ್ಷಿ ನೋಟದ ವಿಶ್ಲೇಷಣೆ ಈ ನೇಪಥ್ಯದಲ್ಲಿ ನಾವು ಮಾಡಬಹುದು.
ನಿಜ ಹೇಳಬೇಕು ಅಂತಂದ್ರೆ ಇದೇ ಒಂದು ಪ್ರತ್ಯೇಕವಾದ ಅಧ್ಯಯನದ ವಸ್ತುವಾಗುವಷ್ಟು ಸಾಮಗ್ರಿಯ ವೈಫಲ್ಯ, ಆಳ, ಅಗಾಧತೆ ಇದರಲ್ಲಿದೆ. ಸೊ ಇದನ್ನೆಲ್ಲ ಒಟ್ಟು ಸಂಗ್ರಹ ಮಾಡಿ ಈ ರೀತಿ ಹೇಳೋ ಹಾಗಿದ್ರೆ ಅವರ ಒಟ್ಟು ಇಂಗ್ಲಿಷ್ ಲೇಖನ ರಾಶಿಯನ್ನ ಒಂದು ಅನುಕೂಲತೆಯ ದೃಷ್ಟಿಯಿಂದ ಈ ರೀತಿ ನಾನು ವಿಭಾಗ ಮಾಡ್ಕೊಂಡಿದ್ದೀನಿ. ಪತ್ರಿಕಾ ವರದಿಗಳು, ಸಂಪಾದಕೀಯಗಳು, ಸಂಪಾದಕೀಯೇತರ ವಿಶ್ಲೇಷಣೆಗಳು, ಪ್ರತ್ಯೇಕ ವಿಷಯ ಕೇಂದ್ರಿತ ಪ್ರಬಂಧಗಳು, ಟಾಪಿಕ್ ಸ್ಪೆಸಿಫಿಕ್ ರೈಟಿಂಗ್ಸ್ ಅಂತಾರಲ್ಲ, ಆಮೇಲೆ ಒಂದು ಘಟನಾ ಕೇಂದ್ರಿತವಾದ ಪ್ರತಿಕ್ರಿಯೆಗಳು, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಸ್ಪಂದನೆಗಳು ಮತ್ತೆ ಪ್ರತಿಸ್ಪಂದನೆಗಳು ಅಂದ್ರೆ ರಿಬಟಲ್ ಅಂತಾರಲ್ಲ ಆ ವರ್ಗಕ್ಕೆ ಸೇರುವಂತಹ ಲೇಖನಗಳು, ಆಮೇಲೆ ಟೀಕೆ, ಟಿಪ್ಪಣಿ, ಚರ್ಚೆ ಇವೆಲ್ಲ. ಹೀಗೆ ಆರು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಗಾದೆ ರೀತಿ ಪತ್ರಿಕಾ ರಂಗದಲ್ಲಿ ಡಿ.ವಿ. ಗುಂಡಪ್ಪನವರು ಕೃಷಿ ಮಾಡದ ಕ್ಷೇತ್ರನೇ ಇಲ್ಲ ಅಂತ ಧಾರಾಳವಾಗಿ ನಾವು ಹೇಳ್ಬೋದು. ಒಂದು ಪತ್ರಕರ್ತರಿಲ್ಲ ಪಂಡಿತರು. ಅವರ ಒಂದು ಗಿರಿಜಿಯವರ ಒಂದು ವೈಶ್ವಿಕ ದೃಷ್ಟಿಗೆ ಒಂದು ಪುಟ್ಟ ಉದಾಹರಣೆ ಕೊಡೋ ಹಾಗಿದ್ರೆ, ಜರ್ನಲಿಸಮ್ ಅನ್ನೋ ಒಂದು ವಿಶಾಲವಾದ ಸಮುದ್ರದ ಎಲ್ಲ ಕೋಣೆಗಳನ್ನು ಅವರು ಮುಟ್ಟಿದ್ರು, ಎಲ್ಲ ಆಳಗಳನ್ನು ಅವರು ಇಳಿದು ಈಜಿ ಎಲ್ಲ ಮಾಡಿದ್ದಾರೆ, ಮುಳುಗಿ ಕೂಡ ಹೋಗಿದ್ರು ಎಷ್ಟು ಅನೇಕ ಬಾರಿ. ಸೊ ಅವರ ವೈಶ್ವಿಕ ದೃಷ್ಟಿಗೆ ಒಂದು ಸಣ್ಣ ಉದಾಹರಣೆ ಕೊಡೋ ಹಾಗಿದ್ರೆ, ಬೆಂಗಳೂರಿನಲ್ಲಿ ಪ್ರಸಿದ್ಧವಾದ ಟಾಟಾ ಇನ್ಸ್ಟಿಟ್ಯೂಟ್, ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಅದು ಪ್ರಾರಂಭವಾದ ದಿನದಿಂದ ಪ್ರತಿ ತಿಂಗಳು ಅದರ ಬೆಳವಣಿಗೆ, ಅದರ ವಿಕಾಸ ಮತ್ತೆ ಅದರ ಬೇರೆ ಬೇರೆ ಆರ್ಥಿಕ ಬೇರೆ ಬೇರೆ ವ್ಯವಹಾರಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು ನಮ್ಮ ಗುಂಡಪ್ಪನವರು. ಅವರೇ ನಡೆಸ್ತಾ ಇದ್ದಂತಹ ಕರ್ನಾಟಕ ಅನ್ನೋ ಪತ್ರಿಕೆಯಲ್ಲಿ IISc-ನ ಆಡಳಿತ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆ ಇದರ ಬಗ್ಗೆ ಎಲ್ಲ ದೀರ್ಘವಾದ ವರದಿ ಬಿಡದೆ ತಿಂಗಳು ಮಾಡ್ತಾ ಇದ್ರು. ಅದಕ್ಕೆ ಒಂದು ಪ್ರತ್ಯೇಕ ಕಾಲಮ್ ಇಟ್ಟಿದ್ರು ಅದರಲ್ಲಿ. ಸೊ ಈಗ ನೋಡಿದ್ರೆ ಕ್ರೀಡಾ ಕ್ಷೇತ್ರ ಒಂದನ್ನು ಬಿಟ್ಟು ಬೇರೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಡಿ.ವಿ.ಜಿ ಅವರ ಕೊಡುಗೆ ಇತ್ತು. ಈ ಎಲ್ಲ ಅರ್ಥದಲ್ಲಿ ಹಿ ವಾಸ್ ಅ ಕಂಪ್ಲೀಟ್ ಜರ್ನಲಿಸ್ಟ್ ಅಂಡ್ ಅ ಥರೋ ಎಡಿಟರ್ ಅಂತ ನಮಗೆ ಗೊತ್ತಾಗುತ್ತೆ. ನಮ್ಮ ದೇಶದ, ನಮ್ಮ ಸಮಾಜದ, ಸಂಸ್ಕೃತಿಯ ಮತ್ತೆ ಸಾಹಿತ್ಯ, ಕಲೆಗಳ, ನಾಟಕ ಇದೆಲ್ಲರಿಂದ ಹಿಡಿದು ಪೈಪ್ನಲ್ಲಿ ನೀರು ಯಾಕೆ ಒಂದು ವಾರದಿಂದ ಜಯನಗರದಲ್ಲಿ ಬರ್ತಾ ಇಲ್ಲ ಅನ್ನುವ ತನಕ ಹರಡಿಕೊಂಡಿತ್ತು ಡಿ.ವಿ.ಜಿ ಅವರ ದೃಷ್ಟಿ ಮತ್ತೆ ಅವರ ಲೇಖನಿ. ಇದೇ ರೀತಿ ಪತ್ರಿಕಾ ರಂಗದ ಹೊರತಾಗಿ ಕೂಡ ಡಿ.ವಿ.ಜಿ ಅವರ ಇಂಗ್ಲಿಷ್ ಬರಹಗಳ ಸಂಪತ್ತು ಅಷ್ಟೇ ಹುರುಸಾಗಿತ್ತು. ಇಲ್ಲೂ ಕೂಡ ವಿಂಗಡಣೆ ನಾವು ಮಾಡೋ ಹಾಗಿದ್ರೆ ಅದನ್ನ ಈ ರೀತಿ ಮಾಡ್ಬೋದು. ಪ್ರಬಂಧಗಳು, ಭಾಷಣ, ಉಪನ್ಯಾಸ, ಸಾಂದರ್ಭಿಕ ಲೇಖನಗಳು, ಪತ್ರಗಳು, ಆಮೇಲೆ ಅರ್ಜಿಗಳು ಅಂದ್ರೆ ಪಿಟಿಷನ್ ಅಥವಾ ಮೆಮೋರಿಯಲ್ ಅನ್ನೋ ವರ್ಗಕ್ಕೆ ಸೇರುವಂತಹ ಪ್ರತ್ಯೇಕ ವಿಷಯ ಮಂಡನೆಗಳು, ಇವೆಲ್ಲ ಮುಖ್ಯವಾಗಿ ಅವರು ಸರ್ಕಾರಕ್ಕೆ ಮತ್ತೆ ಆಡಳಿತ ಸಂಬಂಧಿಯಾದ ಬರವಣಿಗೆಗಳು. ಸಾಹಿತ್ಯ, ಸಂಗೀತ, ಕಾವ್ಯ ಇದರ ವಿಮರ್ಶೆಗಳು ಇಂಗ್ಲಿಷ್ನಲ್ಲಿ ಮಾಡಿದ್ದು. ಆಧ್ಯಾತ್ಮಿಕ ಮತ್ತೆ ದಾರ್ಶನಿಕ ಪ್ರಬಂಧಗಳು, ಉಪನ್ಯಾಸಗಳು, ವ್ಯಕ್ತಿಚಿತ್ರಗಳು, ಸಂತಾಪ ಲೇಖನಗಳು ಅಂದ್ರೆ ಒಬಿಚುರಿ ಇವೆಲ್ಲ ಬರೆದಿದ್ರು. ಇನ್ನ ನಿಮ್ಮಲ್ಲೇ ಅನೇಕರಿಗೆ ಗೊತ್ತಿರೋ ಹಾಗೆ ಗುಂಡಪ್ಪನವರು ಪತ್ರಿಕಾ ಲೋಕಕ್ಕೆ ಮತ್ತೆ ಸಾರಸ್ವತ ಕ್ಷೇತ್ರಕ್ಕೆ ಬಂದದ್ದು ಆಕಸ್ಮಿಕವಾಗಿ. ಈ ಬಗ್ಗೆ ಅವರೇ ಹಲವು ಕಡೆ ಹೇಳ್ಕೊಂಡಿದ್ದಾರೆ. ಕೇವಲ ಉದರ ಪೋಷಣೆಗೋಸ್ಕರ ನಾನು ಈ ವೃತ್ತಿಯನ್ನ, ಈ ರಂಗವನ್ನು ಆರಿಸ್ಕೊಂಡೆ ಅಂತ. ಅಂದ್ರೆ ಗುಂಡಪ್ಪನವರು ಪತ್ರಿಕಾ ರಂಗಕ್ಕೆ ಬರೋದಕ್ಕೆ ಅವರು ಯಾವ ಕೋರ್ಸು ಮಾಡಲಿಲ್ಲ, ಯಾವ ಡಿಗ್ರಿ ಕೂಡ ತಗೊಳ್ಳಿಲ್ಲ, ಯಾವ ಪ್ರೊಫೆಷನಲ್ ಟ್ರೈನಿಂಗ್ ಅಥವಾ ತರಬೇತಿ ಶಿಕ್ಷಣ ಯಾವುದೂ ಪಡ್ಕೊಂಡು ಬಂದವರಲ್ಲ ಡಿ.ವಿ.ಜಿ. ಇದನ್ನ ಅವರ ಮಾತಲ್ಲೇ ನಾವು ಹೇಳೋ ಹಾಗಿದ್ರೆ, ಒಂದ್ ಕಡೆ ಹೇಳಿದ್ದಾರೆ, ನಾನು ದೊಡ್ಡ ಗುರುಗಳ ಬಳಿ ದೊಡ್ಡ ವಿದ್ಯೆ ಪಡೆಯುವ ದೊಡ್ಡ ಭಾಗ್ಯ ಹೊಂದಿದವನಲ್ಲ ಅಂತ ಅವರೇ ಬರ್ಕೊಂಡಿದ್ದಾರೆ ಅನೇಕ ಸಲ. ಈ ಖೇದ ಅವ್ರಿಗೆ ಕೊನೆ ತನಕ ಇತ್ತು ಅಂತ ಗೊತ್ತಾಗುತ್ತೆ. ಆದರೆ ಇಂಥವರು ಮುಂದೆ ಇಡೀ ಕನ್ನಡ ನಾಡಿಗೆ ಗುರುಸ್ಥಾನದಲ್ಲಿ ನಿಂತು ಅಂದ್ರೆ ಅವ್ರ ಕ್ಯಾಲಿಬರ್ ಎಂಥದ್ದು ಗೊತ್ತಾಗುತ್ತೆ. ಅವರು ಎಲ್ಲ ಅರ್ಥದಲ್ಲಿ ಸ್ವಯಮಾಚಾರ್ಯರಾಗಿ ಪಾಂಡಿತ್ಯ, ಪರಿಣತಿ, ಪ್ರೌಢಿಮೆ ಇದೆಲ್ಲದನ್ನು ಸಂಪಾದಿಸಿಕೊಂಡರು. ಅವರು ಇಂಗ್ಲಿಷ್ ಭಾಷೆ ಮೇಲೆ ಸಾಧಿಸಿಕೊಂಡಂತಹ ಒಂದು ಹಿಡಿತ, ಒಂದು ಪ್ರಭುತ್ವ ಇದೆಯಲ್ಲ, ಅದಕ್ಕೂ ಈ ಮಾತು ದೊಡ್ಡ ಮಟ್ಟದಲ್ಲಿ ಅನ್ವಯ ಆಗುತ್ತೆ. ಇಂಥದನ್ನೆಲ್ಲ ಸಾಧಿಸಿಕೊಳ್ಳೋದು, ವಿಶೇಷವಾಗಿ ಇಂಗ್ಲಿಷ್ನಲ್ಲಿ ಪ್ರೌಢಿಮೆ, ಒಂದು ಶೈಲಿಯ ಒಂದು ಬಿಗಿತನದೆಲ್ಲ ಹೇಳ್ತೀವಿ, ಅದನ್ನೆಲ್ಲ ಸಾಧಿಸಿಕೊಳ್ಳಕ್ಕೆ ಅವರು ಹಾಕಿದಂತಹ ಪರಿಶ್ರಮದ ಒಟ್ಟು ವಿವರಗಳು ಒಂದೇ ಕಡೆಯಲ್ಲಿ ನಮಗೆ ನೇರವಾಗಿ ಸಿಗೋದಿಲ್ಲ. ಆದರೂ ಕೂಡ ಅವರ ಬರಹಗಳಿಂದ
ಮತ್ತೆ ಇತರರು ಈ ಬಗೆಗೆ ಬರೆದಿರುವಂತಹ ಮಾತುಗಳಿಂದ ನಾವು ಊಹೆ ಮಾಡಿಕೊಳ್ಬಹುದು. ಗುಂಡಪ್ಪನವರ ಇಂಗ್ಲಿಷ್ ಭಾಷೆಯ ಪ್ರಥಮ ಗುರುಗಳು ಅಂದರೆ ಓನಮಾತಿದ್ದಿಸ್ತವ್ ಯಾರು ಇನ್ನೊಬ್ಬರು ಹೆಸರು ಇದ್ದಾರಲ್ಲ ಗುರುಗಳು, ಅವರ ಹೆಸರು ರಾಮಚಂದ್ರ ಆಚಾರ್ಯ ಅಂತ. ಅಂದರೆ ಅವರಿಗೆ ಕೂತ್ಕೊಂಡು ABCD ಹೇಳಿಕೊಟ್ಟರು, ಕಲಿಸ್ಕೊಟ್ಟರು. ಮುಂದೆ DVG ಅವರ ಮಾತನ್ನೇ ನಾವು ನೋಡೋ ಹಾಗಿದ್ರೆ ಅವರಿಗೆ ನಿಜವಾದ ಅರ್ಥದಲ್ಲಿ ಇಂಗ್ಲಿಷ್ ಭಾಷೆಯನ್ನ ಬೋಧನೆ ಮಾಡಿ ಅದರ ಸೂಕ್ಷ್ಮಗಳನ್ನೆಲ್ಲ ಕಲಿಸ್ಕೊಟ್ಟವರು ಕೊಯಮತ್ತೂರು ಮೂಲದ KV ರಾಮಸ್ವಾಮಿ ಅಯ್ಯರ್ ಅಂತ. ಈ ಮಹಾನುಭಾವರು ಬಾಲಗುಂಡಪ್ಪ ಇದ್ರಲ್ಲ, ಅವರ ಚುರುಕುತನನ ಬಹಳ ಬೇಗ ಗುರುತಿಸಿ 2ನೇ ತರಗತಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ನೇರವಾಗಿ ಭರ್ತಿ ಮಾಡಿಕೊಂಡು ಮತ್ತೊಮ್ಮೆ ಇದೇ ಹುಡುಗನಿಗೆ ಡಬಲ್ ಪ್ರಮೋಷನ್ ಕೊಡಿಸಿ 4ನೇ ತರಗತಿಗೆ ಏರಿಸಿದ್ರು ಅಂತ ಗೊತ್ತಾಗುತ್ತೆ. ಇದು ಅವರು ಪಾಠ ಮಾಡ್ತಾ ಇದ್ದು ಮುಳಬಾಗಿಲಿನ ಮಿಡ್ಲ್ ಸ್ಕೂಲ್ನಲ್ಲಿ. ಈ ರಾಮಚಂದ್ರ ಅಯ್ಯರ್ ಅವರು ಪ್ರತಿ ಸಂಜೆ DVG ಅವರನ್ನ ತಮ್ಮ ಮನೆಗೆ ಕರೆಸಿಕೊಂಡು ರಾಬಿನ್ಸನ್ ಕ್ರೂಸೋ, ಸಿಸ್ಸಾಮಿಲಿ ರಾಬಿನ್ಸನ್, ಸ್ಯಾನ್ಫರ್ಡ್ ಅಂಡ್ ಮರ್ಟನ್ ಇವೆಲ್ಲ ಮಕ್ಕಳ ಪುಸ್ತಕಗಳಿಂದ ಆಯ್ದ ಭಾಗಗಳನ್ನ DVG ಅವರ ಕೈಲಿ ಗಟ್ಟಿಯಾಗಿ ಓದಿಸ್ತಾ ಇದ್ರು. ಅದೇ ರೀತಿ ಇತರ ಇಂಗ್ಲಿಷ್ನ ಅನೇಕ ಮಕ್ಕಳ ಕಥೆಗಳನ್ನ ಪದ್ಯಗಳನ್ನ ಓದಿಸಿ ಗಟ್ಟು ಮಾಡಿಸಿ ಅದರ ಅರ್ಥ ವಿವರಣೆ ಮಾಡಿ ಆ ಭಾಷೆಯ ರಹಸ್ಯಗಳನ್ನೆಲ್ಲ ಚೆನ್ನಾಗಿ ಮನದಟ್ಟ ಮಾಡಿಸ್ತಾ ಇದ್ರು ಈ ಅಯ್ಯರ್ ಅವರು. ಮುಂದೆ ದೊಡ್ಡವರಾದ್ಮೇಲೆ DVG ಇಂಗ್ಲಿಷ್ನ ಒಬ್ಬ ಶ್ರೇಷ್ಠ ಗದ್ಯ ರಚನಕಾರ ಅನ್ನೋ ಕೀರ್ತಿ ಪಡೆದುಕೊಂಡ ಮೇಲೆ ಅವರ ಆಪ್ತವರ್ಗಕ್ಕೆ ಅವರೇ ಹೇಳಿದ ಮಾತು ನಾನು ಕೋಟ್ ಮಾಡ್ತೀನಿ. The English that I now know is not better than what Ramaswamy Iyer taught me. ಇದು ಇವರ ಗುರುಭಕ್ತಿ. ಅಂದರೆ ಇದರಿಂದ ಅವರ ಬುನಾದಿ ಎಷ್ಟು ಗಟ್ಟಿಯಾಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಅದೇನೋ ನಿಜ. ಆದರೆ ಆ ಬುನಾದಿ ಮೇಲೆ DVGನೇ ಸ್ವಂತ ಪರಿಶ್ರಮದಿಂದ ನಿರ್ಮಾಣ ಮಾಡಿದಂತಹ ಭಾಷಾ ಶಿಲ್ಪಗಳಿದೆಯಲ್ಲ, ಅದು ಮಾತ್ರ ಅವರ ಸ್ವಂತ ಪರಿಶ್ರಮದ ಫಲಗಳು. ನಾವು ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾದಂತಹ ಇನ್ನೊಂದು ಬಹುಮುಖ್ಯವಾದ ಸಂಗತಿ ನಿಮಗೆಲ್ಲ ಗೊತ್ತೇ ಇದೆ. ಗುಂಡಪ್ಪನವರ ಅಕಾಡೆಮಿಕ್ ಕ್ವಾಲಿಫಿಕೇಶನ್ SSLC ಫೇಲ್. ಆದರೆ ಅವರಿಗೆ 16-17 ವರ್ಷ ತುಂಬಿದ ಹೊತ್ತಿಗೆ ಎಡ್ವರ್ಡ್ ಗಿಬ್ಬನ್ ಆತನ ಕ್ಲಾಸಿಕ್ ಕೃತಿ ಶ್ರೇಣಿ ಡಿಕ್ಲೈನ್ ಅಂಡ್ ದ ಫಾಲ್ ಆಫ್ ದ ರೋಮನ್ ಎಂಪೈರ್ ಇದರ 6 ಸಂಪುಟಗಳನ್ನ 2 ಬಾರಿ ಆದ್ಯಂತ ಓದು ಮುಗಿಸಿದ್ರು, ಕವರ್ ಟು ಕವರ್. ಅಷ್ಟು ಮಾತ್ರ ಅಲ್ಲದೆ ಸುಮಾರು ಅದೇ ವಯಸ್ಸಿಗೆ ಇಂಗ್ಲಿಷ್ ಸೇರಿದಂತೆ ಪಾಶ್ಚಾತ್ಯ ಸಾಹಿತ್ಯ ಮತ್ತು ದರ್ಶನಶಾಸ್ತ್ರದ ಬಹುತೇಕ ಎಲ್ಲ ಉದ್ಗ್ರಂಥಗಳನ್ನ ಅಭ್ಯಾಸ ಮಾಡಿದ್ರು. ಅದು ಸಾಕ್ರೆಟಿಸ್ನಿಂದ ಹಿಡಿದು ಪ್ಲೇಟೋ, ಅರಿಸ್ಟಾಟಲ್, ಮಾರ್ಕಸ್ ಆರಿಲಿಯಸ್, ಓವಿಡ್, ಡಾಂತೆ, ಗಿಯತಿ, ಶೇಕ್ಸ್ಪಿಯರ್, ವೋಲ್ಟೇರ್, ರೂಸೋ ಇವರನ್ನೆಲ್ಲ ಒಳಗೊಂಡು ಕೊನೆಗೆ ಶೆಲಿ, ಕೀಟ್ಸ್, ಥಾಮಸ್ ಹಾರ್ಡಿ ಬಗ್ಗೆನೇ ಅನೇಕ ಕಡೆ ಬರೆದಿದ್ದಾರೆ ತುಂಬಾ ವಿಮರ್ಶೆಗಳು. ಜೊತೆಗೆ ಲೆಟರ್ಸ್ ಆಫ್ DVG ಅಂತ ಶಶಿ ಕಂಪೈಲ್ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಆ ಪತ್ರಗಳಲ್ಲೂ ಬೇರೆ ಬೇರೆ ಸ್ನೇಹಿತರಿಗೆ, ಪರಿವಾರದವರಿಗೆಲ್ಲ ಬರೆದಿದ್ದಾರೆ. ಥಾಮಸ್ ಹಾರ್ಡಿ ಅವರಿಗೆ ಇಷ್ಟ ಆದಂತಹ ಒಬ್ಬ ಲೇಖಕ. ಆತನ ಕೃತಿಗಳಾಗಲಿ, ಆಲ್ಫ್ರೆಡ್ ಟೆನಿಸನ್ ಪದ್ಯಗಳಾಗಲಿ, ಬರ್ನಾರ್ಡ್ ಶಾ ನಾಟಕಗಳಾಗಲಿ, ಗ್ಲಾಡ್ಸ್ಟನ್, ಎಡ್ಮಂಡ್ ಬರ್ಕ್, ಮಾರ್ಲೆ, ಇಷ್ಟು ತನಕ ಸುಮಾರು ಒಂದು 3,500 ವರ್ಷದಷ್ಟು ಪಾಶ್ಚಾತ್ಯ ಸಾಹಿತ್ಯ ಮತ್ತೆ ಅದರ ವಾಂಗ್ಮಯದಷ್ಟು ಪೂರ್ತಿ ಹಿಡಿತ DVG ಸಂಪಾದಿಸಿಕೊಂಡಿದ್ದು 16-17 ವರ್ಷ ಅಷ್ಟು ಹೊತ್ತಿಗಾಗಲಿ. ಹೀಗಾಗಿ DVG ಅವರು ಸಾರಸ್ವತ ಲೋಕಕ್ಕೆ ಕಾಲಿಟ್ಟ ಮೇಲೆ ಮಾಂಟೆಗುನಂತಹ ದೊಡ್ಡ ಹುದ್ದೆಯಲ್ಲಿದ್ದಂತ ಅವನು ಸೆಕ್ರೆಟರಿ ಜನರಲ್ ಆಫ್ ಇಂಡಿಯಾ ಆಗಿದ್ದಾಗ ಅಂಥ ಹುದ್ದೆಯಲ್ಲಿರುವಂತಹ ಇಂಗ್ಲಿಷ್ ಅಧಿಕಾರಿಗಳ ಜೊತೆಗೆ ಅವರದೇ ಭಾಷೆಯಲ್ಲಿ ಪತ್ರ ವ್ಯವಹಾರ ಮಾಡ್ತಾ ಇದ್ರು ಗುಂಡಪ್ಪನವರು. ಆಗಲೇ ಪಂಡಿತರು ಹೇಳಿದಂತೆ he was not only a political philosopher, but he was one of the most practical politicians which India had the misfortune of not seeing in power. ಇಷ್ಟು ಹೇಳು. ಮತ್ತೆ ಇಂಗ್ಲೆಂಡಿಂದ ಹೊರಗಡೆ ಬರ್ತಾ ಇದ್ದಂತಹ ಪ್ರಸಿದ್ಧ ಪತ್ರಿಕೆಗಳು ಗಾರ್ಡಿಯನ್ ಇರ್ಬೋದು, ಲಂಡನ್ ಟೈಮ್ಸ್ ಇರ್ಬೋದು, ಇಲ್ಲೆಲ್ಲ ಆ ಕಾಲದಲ್ಲಿ ಭಾರತದ ವಿರುದ್ಧ ಮತ್ತೆ ನಮ್ಮ ಸಮಾಜ ಸಂಸ್ಕೃತಿ ವಿರುದ್ಧ ಬರ್ತಾ ಇದ್ದ ಅನೇಕ ಬೈಗುಳಗಳು,
ಕುಹಕ ಲೇಖನಗಳು, ಟಕ್ಕಿನ ಒಂದು ಪ್ರತಿಪಾದನೆಗಳು, ವಿಶ್ಲೇಷಣೆಗಳು, ಇದನ್ನೆಲ್ಲ ನೋಡಿ ನಿರ್ಭೀತಿಯಿಂದ ಸೊಗಸಾದ ಇಂಗ್ಲಿಷ್ ಗದ್ಯದಲ್ಲಿ ಉತ್ತರ ಕೊಡ್ತಾ ಇದ್ರು ಗುಂಡಪ್ಪನವರು. ಕೆಲವು ಆರ್ಕೈವ್ಸ್ ಎಲ್ಲ ನಮಗೆ ಸಿಗುತ್ತೆ ಇದರಿಂದ. ಇಂಗ್ಲಿಷ್ ರೈಟಿಂಗ್ಸ್ ಆಫ್ ಗುಂಡಪ್ಪ ಇದೆಲ್ಲ ಇದೆ, ಕೆಲವು ರಿಬಟಲ್ಸ್ ಇದೆ. ಮತ್ತು ಅವರೇ ಸ್ಥಾಪಿಸಿ ಬೆಳೆಸಿ ಊರ್ಜಿತಗೊಳಿಸಿದಂತಹ ದಿ ಕರ್ನಾಟಕ, ಆಮೇಲೆ ದಿ ಕರ್ನಾಟಕ ಇಂಡಿಯನ್ ರಿವ್ಯೂ ಆಫ್ ರಿವ್ಯೂಸ್, ಪಬ್ಲಿಕ್ ಅಫೇರ್ಸ್, ಇವುಗಳ ಸಂಚಿಕೆಗಳು ಈ ಹೊತ್ತಿಗೂ ನೋಡೋ ಹಾಗಿದ್ರೆ ಭಾಷೆಯ ದೃಷ್ಟಿಯಿಂದ, ವಿಷಯ ಮಂಡನೆಯ ನೈಪುಣ್ಯತೆಯಿಂದ, ಅವರ ಬಲವಾದ ಒಂದು ತರ್ಕಶಕ್ತಿಯಿಂದ, ಅವರು ಕೊಡೋ ಅಂತರ್ದೃಷ್ಟಿಯಿಂದ, ಪಾಂಡಿತ್ಯ, ಅವರ ಗದ್ಯದ ಓಜಸ್ಸು, ಇದು ಮತ್ತೆ ಇನ್ನು ಹಲವು ದೃಷ್ಟಿಗಳಿಂದ ಈ ಹೊತ್ತಿಗೂ ಈ ಆರ್ಕೈವ್ಸ್ ಎಲ್ಲ ಅತ್ಯಂತ ಮನನ ಯೋಗ್ಯವಾಗಿದೆ ಅಂತ ಗೊತ್ತಾಗುತ್ತೆ. ಇನ್ನು DVG ಅವರ ಕನ್ನಡದ ವಾಂಗ್ಮಯದ ರೀತಿನೇ ಅವರು ಇಂಗ್ಲಿಷ್ನಲ್ಲೂ ಕೂಡ, ನಮಗೆ ಇಂಗ್ಲಿಷ್ ಬರವಣಿಗೆಯಲ್ಲೂ ಕೂಡ ಎದ್ದು ಕಾಣುವಂಥ ಅಂಶಗಳು ಅಂತಂದರೆ ಮುಖ್ಯವಾಗಿ ರಾಷ್ಟ್ರಹಿತ ದೃಷ್ಟಿ, ಧರ್ಮದೀಕ್ಷೆ, ಸಾಂಸ್ಕೃತಿಕ ಮೌಲ್ಯ ಪ್ರಜ್ಞೆ, ಪಾಂಡಿತ್ಯ, ಮತ್ತು ಯಾವುದೇ ವಿಷಯ ತಗೊಳ್ಳಿ ಅದರ ಮೇಲೆ ಇದ್ದಂತಹ ಒಂದು ದೊಡ್ಡ ಮಟ್ಟದ ಪ್ರೌಢಿಮೆ. ಇದಕ್ಕೆ ಒಂದು ದೊಡ್ಡ ಹೆಗ್ಗುರುತಾಗಿ ನಿಲ್ಲುವಂತಹ ಇಂಗ್ಲಿಷ್ ಕೃತಿ ಹೆಸರನ್ನ ನಾನು ಹೇಳ್ತೀನಿ. ಕಾನ್ಸ್ಟಿಟ್ಯೂಷನ್ ಆಫ್ ದ ಸ್ಟೇಟ್ಸ್ ಕೌನ್ಸಿಲ್ ಅಂತ. ಇದೊಂದು ಬೃಹತ್ ಗ್ರಂಥ ಅಂತಲೇ ಹೇಳ್ಬೋದು. ಇದು DVG ಅವರೇ ಸ್ವತಂತ್ರವಾಗಿ ಅವರೊಬ್ಬರೇ, ಯಾವ ರಿಸರ್ಚ್ ಅಸಿಸ್ಟೆಂಟ್ ಇವೆಲ್ಲ ಇರಲಿಲ್ಲ ಆ ಕಾಲದಲ್ಲಿ, ಅವರೊಬ್ಬರೇ ಸ್ವಂತವಾಗಿ ರಚಿಸಿದಂತಹ ಒಂದು ಕಿರು ಸಂವಿಧಾನ. ಇಟ್ ಈಸ್ ಅ ಮಿನಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟೆಡ್ ಬೈ ಒನ್ ಸಿಂಗಲ್ ಮ್ಯಾನ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶೀಯ ಸಂಸ್ಥಾನಗಳು ಅದರಲ್ಲಿ ಹೇಗೆ ವಿಲೀನ ಆಗಬೇಕು, ಆ ವಿಲೀನದ ಪ್ರಕ್ರಿಯೆ ಯಾವ ರೀತಿ ಇರಬೇಕು, ಹೊಸ ಪ್ರಜಾಪ್ರಭುತ್ವದಲ್ಲಿ ನಮ್ಮ ರಾಜ ಮಹಾರಾಜರ ಸ್ಥಾನಮಾನ, ಗೌರವ, ಅವರ ಆರ್ಥಿಕ ಸ್ಥಿತಿಗತಿ, ಇವೆಲ್ಲ ಏನಿರಬೇಕು, ಇದೆಲ್ಲದರ ಬಗ್ಗೆ ಗುಂಡಪ್ಪನವರು 1920ರ ದಶಕದಲ್ಲೇ ಆಲೋಚನೆ ಮಾಡಿ, ನಂತರ ಅದರ ಬಗ್ಗೆ ಸಂತತವಾಗಿ ಚಿಂತಿಸಿ, ಕೊನೆಗೆ 1940ರ ದಶಕದಲ್ಲಿ ಪ್ರಕಟಣೆ ಮಾಡಿದಂತಹ ಅದ್ಭುತವಾದ ಅನುಪಮವಾದ ಕೃತಿ ಈ ಕಾನ್ಸ್ಟಿಟ್ಯೂಷನ್ ಆಫ್ ದ ಸ್ಟೇಟ್ಸ್ ಕೌನ್ಸಿಲ್. ಇದರ PDF ಸಿಗುತ್ತೆ, ಆಸಕ್ತಿ ಓದಬಹುದು. ಅದನ್ನ ಆದ್ಯಂತ ನಾವು ಓದಿದಾಗ ನಮ್ಮ ಕಣ್ಮುಂದೆ DVG ಅವರು ದೊಡ್ಡ ದಾರ್ಶನಿಕರಂತೆ ಗೋಚರ ಆಗ್ತಾರೆ. ಸಮಯಾಭಾವದಿಂದ ಅದರ ಕುರಿತು ಇಷ್ಟು ಬಿಟ್ಟು ನಾನು ಮುಂದೆ ಏನು ಹೇಳಕ್ಕೆ ಸಾಧ್ಯ ಆಗಲ್ಲ. ಈಗ ಗುಂಡಪ್ಪನವರ ಇಂಗ್ಲಿಷ್ ಬರಹಗಳ ಕೆಲ ಮುಖ್ಯವಾದ ಅಂಶಗಳ ಕುರಿತು ಒಂದು ಸಂಕ್ಷಿಪ್ತವಾದ ಪರಿಚಯ ಈಗ ಮಾಡಿಕೊಳ್ಬಹುದು. ವಿಷಯದ ವೈವಿಧ್ಯ ಇರ್ಬೋದು, ಅವರ ಗದ್ಯ ಶೈಲಿ ಇರ್ಬೋದು, ಅವರ ಲೇಖನಗಳ ಒಂದು ಸಾರ್ವಕಾಲಿಕತೆ ಇರ್ಬೋದು, ಅವರ ಜ್ಞಾನದ ಹರ ಇರ್ಬೋದು, ಇನ್ನು ಹೇಳ್ತಾ ಹೋದರೆ ಈ ಥರ ಅಬ್ಜೆಕ್ಟಿವ್ಸ್ ಪೋಲಿಸ್ಕೊಂಡು ಹೋಗ್ಬೋದು. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಈ ಸರ್ವೆ ನಾವು ಮಾಡ್ಬೋದು. ಮತ್ತೆ ನಾನು ಆರಂಭದಲ್ಲಿ ಹೇಳಿದ ಮಾತು ಮತ್ತೆ ಹೇಳಬೇಕಂದ್ರೆ, ಇವತ್ತು ಆಯೋಜನೆ ಮಾಡಿರುವಂತಹ ಈ ವಿಚಾರಗೋಷ್ಠಿ ಇದೆಯಲ್ಲ, ವಸ್ತುತಃ ಇದು ಒಂದು ವಾರದಷ್ಟು ಸಾಗಬೇಕಾದಂತಹ ಗೋಷ್ಠಿ. 1 ಗಂಟೆಯಲ್ಲಿ ಅದನ್ನೆಲ್ಲ ಹೇಗೆ ನಾನು ಹಿಡಿದಿರಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲಿ ಮೊದಲಿಗೆ ಒಂದು ಕುತೂಹಲದ ಸಂಗತಿ ನಾವು ನೋಡೋ ಹಾಗಿದ್ರೆ, ಕನ್ನಡದಲ್ಲಿ DVG ಅವರು ಕಾವ್ಯಕ್ಕೆ ಮತ್ತೆ ಪದ್ಯ ರಚನೆಗೆ ಕೊಟ್ಟಂತ ಅಪಾರವಾದ ಕೊಡುಗೆ ಇಂಗ್ಲಿಷ್ಗೆ ಅವರು ಕೊಡಲಿಲ್ಲ. ಕ್ರಿಯೇಟಿವ್ ರೈಟಿಂಗ್ ಇದ್ದಾರಲ್ಲ, ಅದರಲ್ಲಿ ಹೆಚ್ಚು ಕೊಡಲಿಲ್ಲ. ಇಂಗ್ಲಿಷ್ನಲ್ಲಿ ಅವರು ಯಾವ ದೊಡ್ಡ ಮಟ್ಟದ ಪದ್ಯ ರಚನೆ ಮಾಡಲೇ ಇಲ್ಲ ಅಂತ ಹೇಳಬಹುದು. ಶಾರ್ಟ್ ಸ್ಟೋರೀಸ್ ಇರ್ಬೋದು, ಬರೀಲಿಲ್ಲ. ಕನ್ನಡದಲ್ಲಿ ಶಾರ್ಟ್ ಸ್ಟೋರೀಸ್ ಬರಲಿಲ್ಲ, ಸಣ್ಣ ಕಥೆ ಬರಲಿಲ್ಲ, ನಾವೆಲ್ಸ್ ಕೂಡ ಬರಲಿಲ್ಲ DVG ಅವರು. ಇಂಗ್ಲಿಷ್ಗೂ ಇದೇ ಮಾತು ಅನ್ವಯ ಆಗುತ್ತೆ. ಆದರೆ ಇದನ್ನೇ ಸ್ವಲ್ಪ ಬೇರೆ ಥರ ಹೇಳಬೇಕು ಅಂತಂದರೆ, ಅವರ ಭಾವದ ಭಾಷೆ ಕನ್ನಡ ಆಗಿತ್ತು, ಬುದ್ಧಿಯ ಭಾಷೆ ಇಂಗ್ಲಿಷ್. ಮೇ ಬಿ ಇದಕ್ಕೊಂದು ಕಾರಣ ಅಂತ ಊಹೆ ಮಾಡಬಹುದು. ಈಗ ಮುಖ್ಯ ವಿಷಯಕ್ಕೆ ನಾವು ಬರೋ ಹಾಗಿದ್ರೆ, ಗುಂಡಪ್ಪನವರು ತಮ್ಮ ಪತ್ರಿಕಾ ವೃತ್ತಿಯನ್ನ ಇಂಗ್ಲಿಷ್ನಲ್ಲೇ ಯಾಕೆ ನಡೆಸಿದರು ಅನ್ನೋದಕ್ಕೆ ನಿಖರವಾದ ಕಾರಣ ನಮಗೆ ಈ ಹೊತ್ತು ತಿಳಿಯೋದು ಕಷ್ಟ. ನನ್ನ ಅಧ್ಯಯನ ಮಿತಿಯಲ್ಲಿ ಇಷ್ಟು ಮಾತ್ರ ನನಗೆ ತೋಚಿದೆ, ಸಬ್ಜೆಕ್ಟ್ ಟು ಕರೆಕ್ಷನ್. ಗುಂಡಪ್ಪನವ್ರ ಕಾಲದಲ್ಲೂ ನಮ್ಮ ಕಾಲದಲ್ಲೂ ಸಂಖ್ಯಾಪರವಾಗಿ ಪತ್ರಿಕೆಗಳು ಇರೋದು ದೇಶೀಯ ಭಾಷೆಗಳಲ್ಲಿ. ಆದರೆ ಪ್ರಭಾವದ ಮತ್ತೆ ಅಧಿಕಾರದ ದೃಷ್ಟಿಯಿಂದ ಇದನ್ನು ನಾವು ನೋಡಿದಾಗ ಇಂಗ್ಲಿಷ್ ಪತ್ರಿಕೆಗಳದ್ದೇ ಈ ಹೊತ್ತಿಗೂ ಮೇಲುಗೈ ಇರೋದು. ಇನ್ನ DVG ಕಾಲದಲ್ಲಂತೂ
ಇಂಗ್ಲಿಷ್ ಭಾಷೆ ಅನ್ನೋದು ಅದು ಅಧಿಕಾರದ ಮತ್ತೆ ಆಡಳಿತದ ಭಾಷೆ ಆಗಿತ್ತು, ಒಟ್ಟೊಟ್ಟಿಗೆ ಇದೆರಡೂ ಆಗಿತ್ತು. ಹೀಗಾಗಿ ಅವರು ಇಂಗ್ಲಿಷನ್ನ ತಮ್ಮ ಪತ್ರಿಕೆಗಳ ಅಭಿವ್ಯಕ್ತಿಯ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡಿದ್ದರಲ್ಲಿ ಆಶ್ಚರ್ಯ ತೋರೋದಿಲ್ಲ ಅಂತ ನನಗೆ ತೋರುತ್ತೆ. ಆದರೆ ನಮ್ಮ ದೇಶ, ಸಂಸ್ಕೃತಿ, ನಮ್ಮ ಆಧ್ಯಾತ್ಮಿಕ ಪರಂಪರೆ, ನಮ್ಮ ದೇಶೀಯ ಭಾಷೆಗಳ ಬಗೆಗೆ ಕೀಳರಿಮೆ ಮಾತ್ರ DVG ಅವರ ಈ ಆಯ್ಕೆಗೆ ಕಾರಣವಾಗಲಿಲ್ಲ ಅನ್ನೋದು ನಿಸ್ಸಂದೇಹ. ಇನ್ಫ್ಯಾಕ್ಟ್ ತದ್ವಿರುದ್ಧವಾಗಿ ಹೇಳೋ ಹಾಗಿದ್ದರೆ ಗುಂಡಪ್ಪನವರಷ್ಟು ಸಮರ್ಥವಾಗಿ ಮತ್ತೆ ಪ್ರಖರವಾಗಿ ಇಂಗ್ಲಿಷ್ ಭಾಷೆಯನ್ನ ಬ್ರಿಟಿಷರ ವಿರುದ್ಧವೇ ಅಸ್ತ್ರದಂತೆ ಬಳಸಿದ ಭಾರತೀಯರು ಹಲವರಿಲ್ಲ ಅಂತ ಹೇಳ್ಬೋದು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇದಕ್ಕೆ. ಯಾವ ರೀತಿ ಇಂಗ್ಲಿಷ್ನವರಿಗೆ ಅವರ ಭಾಷೆಯಲ್ಲೇ ಕಪಾಲ ಮೋಕ್ಷ ಮಾಡ್ತಾ ಇದ್ರು ಅನ್ನೋದು ಒಂದು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್. ಆ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಬೀಡು ಬಿಟ್ಟಂತಹ ಬ್ರಿಟಿಷ್ ಅಧಿಕಾರಿ ವರ್ಗ ಇತ್ತು, ಅಂದ್ರೆ ಬ್ಯೂರೋಕ್ರಸಿ. ಆ ಅಧಿಕಾರಿ ವರ್ಗದ ಬಗ್ಗೆ ಒಂದು ಕಡೆ ಈ ರೀತಿ ಬರೀತಾರೆ: ದ ಆವರೇಜ್ ಇಂಗ್ಲಿಷ್ ಮ್ಯಾನ್ ಇನ್ ಇಂಡಿಯಾ ಟುಡೇ is a wage earner or a profit seeker. His pride of race is too vulgar. His sense of self-interest is too gross. Persons of this description abound in all branches of public service. Their prejudices and perversities are well known. They are intellectual mediocrities bereft of any lofty idealism or virtue. They are office hunters and sun-dried bureaucrats. ಮುಂದೆ ಇದೇ ಲೇಖನದಲ್ಲಿ ಇದೇ ಬ್ಯೂರೋಕ್ರಟ್ಸಿ ಬಗ್ಗೆ ಇನ್ನ ಬಹಳ ಚೆನ್ನಾಗಿರೋ ಅಬ್ಜೆಕ್ಟಿವ್ಸ್ ಬಳಸ್ತಾರೆ. ಉದಾಹರಣೆಗೆ ಹನಿ ಮೌತ್, ಮಾ ಬಾಪ್, ಗ್ಲೋರಿಫೈಡ್ ಕ್ಲರ್ಕ್ಸ್, ಫಸಿ ಅಮೆಚೂರ್ಸ್, ವೇಜ್ ಅರ್ನರ್ಸ್, ಪ್ರಾಫಿಟ್ ಸೀಕರ್ಸ್, ಡ್ರೆಡೆಡ್ ICS, ಅಬವ್ ದ ಲಾ, ಆಟೋಕ್ರಾಟಿಕ್, ಹೀಗೆ ನಿರರ್ಗಳವಾಗಿ ವಿಶೇಷಣಗಳನ್ನ ಪೋಲಿಸ್ಕೊಂಡು ಹೋಗ್ತಾರೆ. ಚೆನ್ನಾಗಿ ತರಾಟೆಗೆ ತಗೊಂಡಿದ್ದಾರೆ, ಇದೆಲ್ಲ ಓದಬೇಕು ನೀವು. ಆದರೆ ಇಂಥದ್ದನ್ನ ಬರೆದ ಅದೇ ಕೈಗೆ ವೇದಾಂತ ಅಂಡ್ ನ್ಯಾಷನಲಿಸಂ ಅನ್ನೋ ಶೀರ್ಷಿಕೆಯ ಒಂದು ಪ್ರೌಢ ವರ್ಗಕ್ಕೆ ಸೇರುವಂತಹ ಉಪನ್ಯಾಸವನ್ನು ಅದೇ ಕೈಗೆ ರಚನೆ ಮಾಡಿದ. ವೇದಾಂತ ಮತ್ತು ಭಾರತೀಯ ದರ್ಶನಗಳ ಬಗ್ಗೆ ಇಂಗ್ಲಿಷ್ನಲ್ಲಿ ಬರೆಯುವಂತಹ ಕಷ್ಟ ಬರೆದ ಆಯಾ ಲೇಖಕರಿಗೆ ಗೊತ್ತು. ಅಂಥದ್ರಲ್ಲಿ ಕೇವಲ 20-21 ವರ್ಷದ ಹುಡುಗ DVG ಇದನ್ನ ಬರೆದು ಈ ಉಪನ್ಯಾಸವನ್ನ ನನ್ನ ಚೆನ್ನೈನಲ್ಲಿ, ಯಾವಾಗ ಮಡ್ರಾಸ್ ಇತ್ತಲ್ಲ ಅಲ್ಲಿ ದೀರ್ಘ ಉಪನ್ಯಾಸ, ಅಲ್ಲಿ ಆ ಉಪನ್ಯಾಸ ಮಾಡಿದ್ರು ಚೆನ್ನೈನಲ್ಲಿ. ಅದರಿಂದ ಒಂದೆರಡು ಪಂಕ್ತಿಗಳನ್ನು ಓದ್ತೀನಿ, ಯಾವ ಥರ ಇದೆ ಅವ್ರದ್ದು ರೇಂಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇನ್ ಇಂಡಿಯಾ ದ ಫಾಲೋವರ್ಸ್ ಆಫ್ ದ ಎಟರ್ನಲ್ ರಿಲಿಜನ್ ಅಂದ್ರೆ ಸನಾತನ ಧರ್ಮ ಆರ್ ಅಡ್ವೈಸ್ ಟು ಲವ್ ಎವ್ರಿಥಿಂಗ್ ನಾಟ್ ಆನ್ ಅಕೌಂಟ್ ಆಫ್ ದ ಅಡ್ವಾಂಟೇಜಸ್ ದಟ್ ಇಟ್ ಅಫೋರ್ಡ್ಸ್ ಬಟ್ ಆನ್ ಅಕೌಂಟ್ ಆಫ್ ದ ಸೆಲ್ಫ್ ದಟ್ ಪರ್ವೇಡ್ಸ್ ಎವ್ರಿಥಿಂಗ್. This is the only just reason that demands universal love from every man and the only sound basis of all true ethics. ಇದಕ್ಕೆ ಇಲ್ಲಿಗೆ ಬರೋ ಈ ಖಂಡಿಕೆ ಬರೋಕ್ಕಿಂತ ಮುಂಚೆ ಇದಕ್ಕೆ ಪೂರ್ವಭಾವಿಯಾಗಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ಯಾಜ್ಞವಲ್ಕ್ಯ ಮತ್ತೆ ಮೈತ್ರೇಯಿಗಳ ಪ್ರಸಿದ್ಧ ಸಂವಾದದ ಉಲ್ಲೇಖವನ್ನ ಅಷ್ಟೇ ಪ್ರಖರವಾಗಿ ಒಂದು ಫೌಂಡೇಶನ್ ತರ ಬಿಲ್ಡ್ ಮಾಡಿ ಆಮೇಲೆ ನಿಂತು ಬರ್ತಾರೆ. ಮುಂದೆ ಈ ರೀತಿ ಒಂದ್ ಕಡೆ ಬರೀತಾರೆ, ಒಂದು ಸೂತ್ರ ವಾಕ್ಯವಾಗಿ ಬರೀತಾರೆ: ನ್ಯಾಷನಲಿಸಮ್ ಈಸ್ ಅ ರಿಲಿಜನ್ ಕಮ್ ಫ್ರಮ್ ಗಾಡ್. ಸೂತ್ರ ವಾಕ್ಯ ಆಗಿದೆ. ಆಕ್ಚುಲಿ ನನ್ನ ದೃಷ್ಟಿಯಲ್ಲಿ ಹೇಳೋ ಹಾಗಿದ್ರೆ ರಾಷ್ಟ್ರೀಯತೆ ಎಂಬ ಪಾಶ್ಚಾತ್ಯ ಪರಿಕಲ್ಪನೆಯನ್ನ ಅಪ್ಪಟ ಭಾರತೀಯವಾಗಿಸಿ ಅದಕ್ಕೆ ಇಷ್ಟು ಸ್ಪಷ್ಟವಾದ ಸೂತ್ರಪ್ರಾಯವಾದ ವ್ಯಾಖ್ಯಾನ ಸಿಕ್ಕೋದು ವಿರಳ. ಮುಂದೆ ಇದನ್ನೇ ಈ ಕಾನ್ಸೆಪ್ಟ್ ಅನ್ನೇ ಇಟ್ಕೊಂಡು ಇನ್ನಷ್ಟು ವಿಶದೀಕರಿಸುತ್ತಾ ಹೋಗ್ತಾರೆ. ಒಂದು ಆಚಾರ್ಯ ವಾಕ್ಯದಂತೆ ಈ ರೀತಿ ಅಪ್ಪಣೆ ಕೊಟ್ಟಿದ್ದಾರೆ, ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಗುಂಡಪ್ಪನವರು. ಟು ಅಸ್ ಇನ್ ಇಂಡಿಯಾ ವಿಚ್ ಇಸ್ ದ ಸೆಂಟರ್ ಆಫ್ ಈಸ್ಟರ್ನ್ ಸಿವಿಲೈಸೇಷನ್, ದ ಕ್ವೆಶ್ಚನ್ ಇಸ್ ಒನ್ ಆಫ್ ವೈಟಲ್ ಇಂಪಾರ್ಟೆನ್ಸ್ ಆಸ್ ಇಟ್ ಕನ್ಸರ್ನ್ಸ್ ಅ ನ್ಯಾಷನಲ್, ಸೋಷಿಯಲ್ ಅಂಡ್ ಇಂಡಿವಿಜುವಲ್ ವೆಲ್ಫೇರ್ ಇನ್ ದ ಫ್ಯೂಚರ್. ಅಂಡ್ ವಿ ನ್ಯಾಚುರಲಿ ಆಸ್ಕ್, shall we forsake the holy Vedic philosophy and religion that our forefathers loved and lived and adopt the profit and loss philosophy of our Western brethren? Which shall we pay our homages to matter or to spirit? The society constructed upon the principles of Vedanta does not allow its members to
eat and drink and defile his soul as he likes, even if he were not to infringe the equal freedom of another man. ಮಡಿ ಮೈಗೆ ಅದು ಇದು ಅಂತೆಲ್ಲ ಮಾತಾಡ್ತಾರಲ್ಲ, ಅದಕ್ಕೆ ಬೆಸ್ಟ್ ರಿಬಟಲ್ ಇಲ್ಲಿದೆ. ಇದು ಅಕ್ಷರ ಸುವರ್ಣ ಅಂದೇ ಬೇರೆ ದಾರಿ ಇಲ್ಲ ನಮಗೆ. ಈ ಇಡೀ ಪ್ರಬಂಧ ನಿಜಕ್ಕೂ ಕಂಠಪಾಠಕ್ಕೆ ಯೋಗ್ಯವಾಗಿದೆ. ಅಷ್ಟು ಮಾತ್ರವಲ್ಲದೆ ಈ ಪಂಕ್ತಿಗೆ ಸೇರುವಂತಹ DVG ಅವರ ಬೇರೆ ಇಂಗ್ಲಿಷ್ ಬರಹಗಳು ಮತ್ತೆ ಅವರೇ ಇಂಗ್ಲಿಷ್ ಗದ್ಯ ಶೈಲಿಯ ಬಗ್ಗೆ ಹೇಳಿರುವಂತಹ ಒಂದು ಮಾತಿದೆ, ಅದಕ್ಕೆ ಒಳ್ಳೆ ನಿದರ್ಶನ. ಅ ಸರ್ಟನ್ ಗ್ರೇಸ್ ಅಂಡ್ ಸೆರೆನಿಟಿ. ನಿಮ್ಮ ಗದ್ಯದಲ್ಲಿ, ಇಂಗ್ಲಿಷ್ನಲ್ಲಾಗಲಿ ಕನ್ನಡದಲ್ಲಾಗಲಿ, ನಿಮ್ಮ ಗದ್ಯದ ಶೈಲಿನಲ್ಲಿ ಸರ್ಟನ್ ಗ್ರೇಸ್ ಅಂಡ್ ಸೆರೆನಿಟಿ ಇರಬೇಕು, ಅಂದ್ರೆ ಲಾಲಿತ್ಯ ಹಾಗೂ ನೈರ್ಮಲ್ಯ ಇರಬೇಕು ಅಂತ ಹೇಳ್ತಾರೆ DVG. ಇನ್ನೊಂದು ಕಡೆ ಪ್ಲಾಟೋ ಕುರಿತಾದ ಒಂದು ಪ್ರಬಂಧದಲ್ಲಿ ದರ್ಶನಶಾಸ್ತ್ರಕ್ಕೂ ರಾಜನೀತಿಗೂ ಇರಲೇಬೇಕಾದ ಒಂದು ವಾಸ್ತವ್ಯದ ಸಂಬಂಧದ ಬಗ್ಗೆ ಈ ರೀತಿ ಬರೀತಾರೆ. ಫಿಲಾಸಫಿ ಅಂಡ್ ಪಾಲಿಟಿಕ್ಸ್ ಆರ್ ಟೂ ಆಸ್ಪೆಕ್ಟ್ಸ್ ಆಫ್ ದ ಸೇಮ್ ಆಕ್ಟಿವಿಟಿ, pursuit of the good. The statesman concretizes and fulfills what the philosopher initiates and commits. Between them, they complete the service of the social good. ಇಲ್ಲಿ DVG ಅವರು ತಮ್ಮ ಅತ್ಯಾಪ್ತ ಜೀವನಾದರ್ಶವನ್ನ ಪುನಃ ಬೇರೆ ಬಗೆಯಲ್ಲಿ ಉಲ್ಲೇಖಿಸಿದ್ದಾರೆ. ಅದನ್ನ ಪಂಡಿತರು ಹೇಳಿರುವಾಗ ವಿದ್ಯಾರಣ್ಯರ ಪ್ರಸಿದ್ಧ ಉಕ್ತಿ ನಾದಿನಾ ಚರಿತುಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಮ್ಮನ್ನ, ಇದನ್ನ ಈ ಪ್ಲೇಟೋ ಕುರಿತಾದ ಲೇಖನದಲ್ಲಿ ಈ ತರ ಅಂದ್ರೆ ಹಿಸ್ ಇನ್ಸೈಟ್, ಅವರು ಇಟ್ ವಾಸ್ ಅನ್ಸ್ಲೀಪಿಂಗ್, ನಿದ್ದೆನೆ ನಿರ್ನಿದ್ರವಾದಂತಹ ಒಂದು ಪ್ರಜ್ಞೆ ಅವರು. ಇಂಥ ಮಾತುಗಳು ಪಾಶ್ಚಾತ್ಯ ಪರಂಪರೆಯಲ್ಲಿ ಇಷ್ಟು ನಿರ್ದುಷ್ಟವಾಗಿ, ಇಷ್ಟು ನಿಷ್ಕರ್ಷವಾಗಿ ಈ ರೀತಿಯಲ್ಲಿ ಎಲ್ಲೂ ಒಂದು ಕಡೆ ನೋಡೋದಿಲ್ಲ. ಅಷ್ಟು ಮಾತ್ರವಲ್ಲದೆ ಇಂಥ ಒಳನೋಟಗಳನ್ನ DVG ಅದೇ ಪಾಶ್ಚಾತ್ಯ ಪ್ರಪಂಚಕ್ಕೆ ಇಷ್ಟು ಹೃದಯವಾದ ಗದ್ಯದಲ್ಲಿ ಅವರದೇ ಭಾಷೆಯಲ್ಲಿ ದಯಪಾಲಿಸಿದ್ದಾರೆ ಅನ್ನೋದು ಗಮನಾರ್ಹ. ಇಂಥದ್ದೇ ಉತ್ಕೃಷ್ಟ ಸಾಲಿಗೆ ಸೇರುವಂತಹ ಅವರ ಇನ್ನೊಂದು ಲೇಖನ ರಾಶಿ ಎಂದರೆ ಋತ, ಸತ್ಯ ಮತ್ತು ಧರ್ಮಗಳ ಕುರಿತು ದಶಕಗಳ ಉದ್ದಕ್ಕೂ DVG ಅವರು ಇಂಗ್ಲಿಷ್ನಲ್ಲಿ ಮಾಡಿದಂತಹ ಬರವಣಿಗೆ. ಇವು ಬೇರೆ ಬೇರೆ ಸಂದರ್ಭದಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಇವೆಲ್ಲ ಅವರು ಬರೆದಿದ್ರು. ಒಟ್ಟಂದದಲ್ಲಿ ಇವನ್ನೆಲ್ಲ ನೋಡೋ ಹಾಗಿದ್ದರೆ ಒಂದು ಏಕಸೂತ್ರತೆ ನಮಗೆ ಗೋಚರಿಸಿದೆ. ಕೆಲ ಪಂಕ್ತಿಗಳು ಯಾವುದೋ ಸಾಂದರ್ಭಿಕ ಸಂಪಾದಕೀಯ ಲೇಖನದಲ್ಲಿ ಹೀಗೆ ಬಂದು ಹಾಗೆ ಹೋಗುತ್ತೆ. ಈ ವೃತ್ತದ ಬಗ್ಗೆ, ಧರ್ಮದ ಬಗ್ಗೆ ಇವೆಲ್ಲ ಒಂದು ಪೊಲಿಟಿಕಲ್ ರೈಟಿಂಗ್ ಅಲ್ಲಿ ಬಂದು ಹೋಗುತ್ತೆ. ಅದನ್ನ ಹೇಳ್ತೀನಿ ಮುಂದೆ. ಹಾಗೆ ನೋಡಿದ್ರೆ ಈ ಋತ, ಸತ್ಯ ಮತ್ತೆ ವಿಶೇಷವಾಗಿ ಧರ್ಮದ ಬಗ್ಗೆ DVG ಅವರ ಇಂಗ್ಲಿಷ್ ಲೇಖನಗಳಲ್ಲಿ ವಿಪುಲ ಪ್ರಮಾಣವಾದ ಕೋಟೆಬಲ್ ಕೋಟ್ಸ್ನ ಒಂದು ಪ್ರತ್ಯೇಕ ಸಂಕಲನನೇ ನಾವು ಮಾಡಬಹುದು, ಅಷ್ಟಿದೆ. ಆ ರಾಶಿಯಿಂದ ಕೆಲವು ಕೋಟೆಬಲ್ ಕೋಟ್ಸ್ ಅದನ್ನು ಮಾತ್ರ ನಾನು ಹೇಳ್ತೀನಿ. ದ ಟ್ಯಾಪ್ ರೂಟ್ ಆಫ್ ಧರ್ಮ ಇಸ್ ಇನ್ ಎವ್ರಿ ಮ್ಯಾನ್ ಎಂಬೆಡೆಡ್ ಇನ್ ಹಿಸ್ ವೆರಿ ನೇಚರ್. To deny the intrinsicality of dharma is to make all morality and law precarious and casual. ಧರ್ಮ ಇಲ್ಲದಿರೋ ಯಾವ ಆರ್ಥಿಕ ಮತ್ತು ನೈತಿಕ ವ್ಯವಸ್ಥೆಗೆ ಅರ್ಥನೇ ಇಲ್ಲ. ಇಲ್ಲಿ ನೀವೇ ಬೇಕಾದ್ರೆ ನೋಡೋ ಹಾಗಿದ್ರೆ ಈ ಓದಿದ್ದಲ್ಲ, ಇಂಥ ದೊಡ್ಡ ತತ್ವವೊಂದನ್ನ ಹೀಗೆ ಸುಳಿದ ಬಾಧೆ ನಿಂತಿದೆಯಲ್ಲ, ಈ ತರ ಹೇಳೋದು, ಅದು ಪರಕೀಯರ ಭಾಷೆಯಲ್ಲಿ ಇಷ್ಟು ಸುಲಭವಾಗಿ ಹೇಳೋದು ಸಾಮಾನ್ಯ ಮತಿಗಳಿಗೆ ದುಸ್ಸಾಧ್ಯ. ಇದು ಸಿದ್ಧಿಯ ಫಲ ಅಂದ್ರೆ ಬೇರೆ ದಾರಿ. ಮುಂದಿನ ಕೋಟ್ ಮಾಡೋಣ. ದ ಸೀಲ್ ಆಫ್ ಸತ್ವ ಈಸ್ ಋತ. ಋತ ಈಸ್ ಅ ಸೆಲ್ಫ್ ಎಕ್ಸಿಸ್ಟೆಂಟ್ ಇನ್ಸ್ಟಿಂಕ್ಟ್ ಆಫ್ ಮ್ಯಾನ್. It acts at every moment of his contact with the world, which raises a problem of conduct. Rita corresponds to the faculty designated conscience. Truth, resulting from a harmonious integration of the inner with the outer testimony, is satya or action-worthy truth. Very truth ಅನ್ನೋದು, action-worthy truth ಅನ್ನೋದು ಗಮನಿಸಬೇಕು. And satya is action in dharma. Satya in action is dharma. Satya, which is Rita confirmed, is the determinant of values or the gradation of the good. ನೀವು ಒಳ್ಳೆಯದು ಅಂತ ಅಂದ್ರೆ ಜಸ್ಟ್ ಒಳ್ಳೆಯದು ಅಂತ ಹೇಳಕ್ಕಾಗಲ್ಲ, ಆ ಒಳ್ಳೆಯ ತನದಲ್ಲಿ ಬೇರೆ ಬೇರೆ ಶ್ರೇಣಿ ಇದೆ, ಸ್ತರಗಳಿದೆ ಅಂತ ಈ ರೀತಿ ಹೇಳ್ತಾರೆ.
ಇಂಥದ್ದನ್ನೆಲ್ಲ ಹೇಳ್ತಾ ಹೋದ್ರೆ ಹೇಳಿದ್ನೆಲ್ಲ ಸಿಗುತ್ತೆ, ಹೇಳುವಾಗ ಸಿಗುತ್ತೆ. ಇದಕ್ಕೆ ಯಾವ ರೀತಿ ಅರ್ಥ ಇರೋದು ಏನು ಅಂತ ಇದನ್ನ ವಿವರಿಸೋದು. ಈ 2 ಕೋಟ್ ಓದಿದ್ನ ನಾನು ಇಲ್ಲಿ ತನಕ. ಈ ವಾಕ್ಯಗಳು ಬರೋದು ಯಾವುದೋ ಒಂದು ಅವರು ಬರೆದಂತಹ ತತ್ವಶಾಸ್ತ್ರ ಅಥವಾ ಧರ್ಮಶಾಸ್ತ್ರದ ಒಂದು ಪ್ರಬಂಧದಲ್ಲ. ಆ ಕಾಲದಲ್ಲಿ 60ರ ದಶಕದಲ್ಲೇ ಇದು ಬರೆದಿದ್ದು. ಆ 60ರ ದಶಕದಲ್ಲಿ ಆ ಕಾಲದ ಸರ್ಕಾರ ತೆಗೆದುಕೊಂಡಂತಹ ಒಂದು ಅವಿವೇಕದ ನಿರ್ಣಯವನ್ನು ಖಂಡಿಸುತ್ತಾ ಬರೆದ ಸಂಪಾದಕೀಯದಲ್ಲಿ ಇವೆಲ್ಲ ಎಡಿಟೋರಿಯಲ್ ಅಲ್ಲಿ. ಈಗ ಕೊನೆ ಕೋಟ್ ಕೊಡೋಣ. Duty towards the country and community is implicit in the Hindu conception of dharma. ಇದನ್ನ ಬೇರೆ ರೀತಿ ಪಂಡಿತರು ಹೇಳೋದು. If one would engage in political and social activities, one should first divest oneself of all forms of selfish and egocentric calculations. Religion and citizenship so practiced are parts of each other. They bless both the man and the community of which he is a member. This is the authentic tradition of public life coming down from ancient India to modern. Lokamanya Balagangadhar Tilak has illustrated it in his life. ಹೆಂಗೆ ಹಿಡಿತ ನೋಡಿಕೊಂಡು ಜೋಡಿಸ್ತಾ ಇದ್ರು. ಇಂಥ ಎಲ್ಲ ಬರಹಗಳನ್ನ ಸಾವಧಾನವಾಗಿ ನಾವು ಅಭ್ಯಾಸ ಮಾಡುವಂತಹ ತುರ್ತು ಅನಿವಾರ್ಯತೆ ಎರಡೂ ನಮ್ಮ ಕಾಲಕ್ಕೆ ಇದೆ. ಹಾಗೆ ಮಾಡಿದಾಗ ನಾವು ಹೇಗೆ ಎಲ್ಲೆಲ್ಲಿ ಏನೇನೆಲ್ಲ ಕಳ್ಕೊಂಡಿದ್ದೀವಿ, ಮತ್ತೆ DVG ಅವರ ಮಾರ್ಗದಲ್ಲಿ ನಾವು ಮಾಡಲೇಬೇಕಾದ ಕೃಷಿ ಎಷ್ಟಿದೆ ಅನ್ನೋ ಸತ್ಯದ ಅರಿವು ನಮಗೆ ಗೊತ್ತಾಗುತ್ತೆ. ವಿ ಫೀಲ್ ಅಶೇಮ್ಡ್. ಇಲ್ಲಿ ಮುಂದಿನ ಅಂಶ ನಾವು ನೋಡೋ ಹಾಗಿದ್ರೆ, DVG ಅವರ ಆಂಗ್ಲ ವಾಂಗ್ಮಯದ ಪೈಕಿ ಒಂದು ವಿಶಿಷ್ಟ ಸ್ಥಾನ ಪಡೆದಿರುವಂತಹ ದೀರ್ಘ ಪ್ರಬಂಧದ ಅಥವಾ ಮಾನೋಗ್ರಾಫ್ ಅಂತಾರಲ್ಲ, ಆ ಮಾನೋಗ್ರಾಫ್ನ ಟೈಟಲ್ ದ ಕೋರ್ ಆಫ್ ಮನು ಅಂತ. ಇದು ಮೂಲತಃ ಗುಂಡಪ್ಪನವರು ಆಗಸ್ಟ್ 25, 1960ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಬೆಂಗಳೂರಲ್ಲಿ ಇದೆಯಲ್ಲ, ಅಲ್ಲಿ ನೀಡಿದ ಒಂದು ಉಪನ್ಯಾಸದ ವಿಸ್ತೃತ ಅವತರಣಿಕೆ ದ ಕೋರ್ ಆಫ್ ಮನು. ಇದರಲ್ಲಿ ನಮಗೆ ಒಟ್ಟೊಟ್ಟಿಗೆ ಕಾಣುವಂಥದ್ದು ಏನು ಅಂತಂದ್ರೆ, ಅದು ಭಾಷ್ಯನೂ ಹೌದು, ಟೀಕೆನೂ ಹೌದು, ಟಿಪ್ಪಣಿನೂ ಹೌದು, ಚರ್ಚೆನೂ ಹೌದು, ವಿವರಣೆನೂ ಹೌದು, ಮತ್ತೆ ವಿಶ್ಲೇಷಣೆನೂ ಹೌದು. ಇವೆಲ್ಲದರ ಕದಳಿಪಾಕ ಕೂಡ ಹೌದು. ಯುರೋಪಿಯನ್ನರು ಮನುಸ್ಮೃತಿ ಬಗೆಗೆ ಅವರು ಶುರು ಮಾಡಿದಂತಹ ದುರ್ವ್ಯಾಖ್ಯಾನದ ಒಂದು ಪರಂಪರೆ ಇದೆಯಲ್ಲ, ಅದು DVG ಅವರ ಕಾಲದಲ್ಲೇ ಒಂದು ಪಾಪಸ್ಥಳಿಯಂತೆ ಇಡೀ ದೇಶವನ್ನ ವ್ಯಾಪಿಸಿಕೊಂಡಿತ್ತು. ಈ ಎಲ್ಲಕ್ಕೂ ಅತ್ಯಂತ ಸಮರ್ಥವಾದ ಪ್ರತ್ಯುತ್ತರ ಈ ಪ್ರಬಂಧದಲ್ಲಿ ನಮಗೆ ಸಿಗುತ್ತೆ. ಮತ್ತು ಬಹಳ ವಸ್ತುನಿಷ್ಠವಾಗಿ ತಟಸ್ಥವಾಗಿ DVG ಇದನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಅವರ ಇಂಗ್ಲಿಷ್ ಗದ್ಯ ಕೂಡ ಇದರಲ್ಲಿ ಸುಲಭ ಗ್ರಾಹ್ಯವಾಗಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ಒಂದಷ್ಟು ಸಾಧುಗಳನ್ನ ಈಗ ನಾನು ಹೇಳ್ತೀನಿ. ದ ಕೋಡ್ ಆಫ್ ಮನು, ಪಾಪ್ಯುಲರ್ಲಿ ನೋನ್ ಅಮಾಂಗ್ ಹಿಂದೂಸ್ ಆಸ್ ಮನುಸ್ಮೃತಿ ಆರ್ ಮನುಧರ್ಮಶಾಸ್ತ್ರ ಆರ್ ಮಾನವ ಧರ್ಮಶಾಸ್ತ್ರ, ಈಸ್ ಅನ್ ಅಥಾರಿಟೇಟಿವ್ ಸೋರ್ಸ್ ಬುಕ್ ಆಫ್ ಹಿಂದೂಯಿಸಮ್ ಆನ್ ಇಟ್ಸ್ ಪ್ರಾಕ್ಟಿಕಲ್ ಸೈಡ್. It is the oldest systematic treatise known to the world on the ethics of community living and the science of social organization. ಈ ಆರಂಭ ವಾಕ್ಯದ ಒಂದು ನಿಖರತೆ ಇದೆಯಲ್ಲ, ಅದು ನಾವು ಮನುಸ್ಮೃತಿಯ ಸ್ಥಾನ ನಿರ್ದೇಶನವನ್ನ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಪಾಠ ಹೇಳಿಕೊಡುತ್ತೆ. ಮುಂದೆ ಈ ರೀತಿ ಹೇಳ್ತಾರೆ. The Smriti of Manu derives its title to respect from its being a complement to the Veda. The two are indeed but one book, the Veda enunciating the philosophy and Manu prescribing the discipline. ನಮ್ಮಲ್ಲಿ ಫಿಲಾಸಫಿ ಅನ್ನೋದು ಆರ್ಮ್ಚೇರ್ ಥಿಯರೈಸಿಂಗ್ ಆಗಿರಲಿಲ್ಲ, ಅನ್ಲೆಸ್ ಇಟ್ ಹ್ಯಾಡ್ ಅ ಪ್ರಾಕ್ಟಿಕಲ್ ಯೂಸ್ ಇನ್ ಯುವರ್ ರಿಯಲ್ ಲೈಫ್. ನಮ್ಮ ಐಡಲ್ ಸ್ಪೆಕ್ಯುಲೇಷನ್ಗೆ ಯಾವ ಬೆಲೆನೂ ನಮ್ಮಲ್ಲಿ ಇರಲಿಲ್ಲ, ಇವತ್ತಿಗೂ ಇಲ್ಲ. ಬಟ್ ನಾವು ದುರ್ದೈವ ಮರ್ತು ಹೋಗಿದ್ದೀವಿ. ಮುಂದೆ ಹೇಳ್ತಾರೆ, the Veda may be described as a substantiative and the Manusmriti as the adjectival part of the Hindu life. ಇಂಥದ್ದು ಎಲ್ಲೂ ಸಿಗಲ್ಲ ನಿಮಗೆ ಈ ಥರದ ಬರೆದಿರೋದು. ಇದಾದ್ಮೇಲೆ DVG ಅವರು 14 ಪಾಸ್ಚುಲೇಟ್ಸ್ ಅನ್ನೋ ಒಂದು ಉಪಶೀರ್ಷಿಕೆ ಕೊಡ್ತಾರೆ. ಅದರ ಕೆಳಗೆ ವೇದ ಮೂಲೀಯವಾದಂತಹ ಮತ್ತೆ ಮನುಮಹರ್ಷಿಯ ತತ್ವ
ಆಚಾರಗಳ ಒಂದು ಅಡಿಪಾಯದ ನಿರೂಪಣೆ ಈ 14 ಪಾಸ್ಟುಲೇಟ್ಸ್ ನಲ್ಲಿ ಮಾಡ್ತಾ ಹೋಗ್ತಾರೆ. ಬಹಳ ವಿಸ್ತಾರವಾಗಿದೆ ಅದು. ಸಮಯ ಇಲ್ಲ ಒಂಚೂರು ಹೇಳಕ್ಕೆ, ಅದ್ರ ಬಗ್ಗೆ ಒಂಚೂರು ಹೇಳಕ್ಕೆ ಸಮಯ ಇಲ್ಲ ನನಗೆ. ಆದರೆ ಈ ಪ್ರಬಂಧದ ಅಂತಿಮ ಭಾಗದಲ್ಲಿ ಗುಂಡಪ್ಪನವರು ಮನುಸ್ಮೃತಿಯನ್ನ ಬಹಳ ಸೆಲೆಕ್ಟಿವ್ ಆಗಿ ತಮಗೆ ಮನಬಂದಂತೆ ತಿರುಚಿ ಅದನ್ನ ಖಂಡನೆ ಮಾಡೋರಿಗೆ ಒಂದು ನಿರ್ಣಾಯಕವಾದ ಉತ್ತರ ಕೊಡ್ತಾರೆ. ತುಂಬಾ ಕ್ರಮವಾಗಿದೆ ಅವ್ರ ತರ್ಕ, ಇದೆಲ್ಲ ನಿರೂಪಣೆ. ಅದರ ಒಂದೆರಡು ಸ್ಯಾಂಪಲ್ ಮಾತ್ರ ಓದ್ತೀನಿ, ಯಾವ ಕ್ರಮದಲ್ಲೂ ಇಲ್ಲ, ಮುಖ್ಯವಾದ ಭಾಗಗಳನ್ನು ಮಾತ್ರ ಓದ್ತೀನಿ. Life must be lived, but lived to good purpose. And that purpose is achieved not by pampering the bodily hungers, but by rationing their food. To the serious student of life's values, there can be nothing terrifying in this. This, frankly, is a bitter medicine for the palate of the modern man. He imagines that a good life is good eating and good carrying about. In the eyes of Manu, such moderns are in a morbid condition and they need medicine. There is nothing in Manu about which one needs to be apologetic. To assail Manu in our day is to beat the still air, for he is no longer an active force in the life of the state. When he was a living force, it was by virtue of the Kshatriya ruler who had accepted him as superior to himself. ಈ ಕ್ಲಾರಿಟಿ ಎಲ್ಲೂ ನಿಮಗೆ ಈ ಮನುಸ್ಮೃತಿ ಡಿಫೆಂಡ್ ಮಾಡೋರಿಗಾಗಿ ಅಪೋಸ್ ಮಾಡೋ ಈ ಕ್ಲಾರಿಟಿ ಎಲ್ಲೂ ಸಿಗೋದಿಲ್ಲ. ಕೊನೆಯದಾಗಿ ಈ ರೀತಿ ಹೇಳ್ತಾರೆ, ಟು ದೋಸ್ ಹೂ ಹ್ಯಾವ್ ನೋ ಕೇರ್ ಫಾರ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಇನ್ ಹ್ಯೂಮನ್ ಲೈಫ್ ಆ್ಯಂಡ್ ಫಾರ್ ದ ಹಿಸ್ಟಾರಿಕಲ್ ಕಂಟಿನ್ಯೂಟಿ ಇನ್ ಅವರ್ ಸೋಷಿಯಲ್ ಡೆವಲಪ್ಮೆಂಟ್, ಮನುಸ್ಮೃತಿ ಕ್ಯಾನ್ ಬಿ ಆಫ್ ನೋ ಇಂಟ್ರೆಸ್ಟ್ ಎಕ್ಸೆಪ್ಟ್ ಆಸ್ ಅ ಮ್ಯೂಸಿಯಂ ಪೀಸ್. ಇದು ನನ್ನ ಅಧ್ಯಯನ ವಿಧಿಯಲ್ಲಿ ಇಷ್ಟು ಫೋರ್ಸ್ಫುಲ್ ಆಗಿ, ಇಷ್ಟು ಲಾಜಿಕಲ್ ಆಗಿ ಈ ಮನುಸ್ಮೃತಿ ಬಗ್ಗೆ ಯಾವ ವಿಶ್ಲೇಷಣೆಯನ್ನು ನಾನು ನೋಡಿ. ಸೊ ಈ ರೀತಿ ಮುಗಿಸ್ತಾ ಈ ಪ್ರಬಂಧ. ಎಲ್ಲರೂ ಖಂಡಿತ ಓದಲೇಬೇಕಾದಂತಹ ಉದ್ಬೋಧಕ ಲೇಖನ ಇದು. ಒಂದು ಮನುಸ್ಮೃತಿಯಾದಂತಹ ಒಂದು ಟೆಕ್ನಿಕಲ್ ಆದ ವಿಷಯವನ್ನ ಹೇಗೆ ಆವಿಷ್ಕಾರ ಮಾಡಬೇಕು, ಭಾಷೆಯ ಬಿಗಿ ಸೊಗಸು, ನಿರೂಪಣೆಯ ಇರುವಂತಹ ಎದ್ದು ಕಾಣುವಂತಹ ಶುದ್ಧ ತಾರ್ಕಿಕತೆ, ಆ ವಿಷಯದ ಮೇಲೆ ಅವರು ಇರುವಂತಹ ಒಂದು ಪ್ರಭುತ್ವ, ಸತ್ಯನಿಷ್ಠೆ, ಇವು ಮತ್ತೆ ಬೇರೆ ಬೇರೆ ಕಾರಣಗಳಿಂದ ದ ಕೋಡ್ ಆಫ್ ಮನು ಅನ್ನುವಂತಹ ಈ ಪ್ರಬಂಧ ಕ್ಲಾಸಿಕ್ ಅನ್ನುವ ಶ್ರೇಣಿಗೆ ಸೇರುತ್ತೆ. ನೆನಪಿರಲಿ, ದ ಕೋಡ್ ಆಫ್ ಮನು ಬರದ ಕೈಯೇ ವನಸುಮವನ್ನು. ಈಗ ಮುಂದಿನ ವಿಷಯಕ್ಕೆ ನಾವು ಬರುವಾಗಿದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಗುಂಡಪ್ಪನವರು ಬರೆದ ವ್ಯಕ್ತಿ ಚಿತ್ರಗಳ ಬಗ್ಗೆ ಒಂದೆರಡು ಮಾತು ನೋಡಬಹುದು. ಕನ್ನಡ ಸಾರಸ್ವತ ಕ್ಷೇತ್ರದಲ್ಲಿ ಬಂದಿರುವಂತಹ ವ್ಯಕ್ತಿ ಚಿತ್ರ ಸಾಹಿತ್ಯ ಈ ಪ್ರಕಾರದಲ್ಲಿ ಗುಣದಲ್ಲಿ, ಪರಿಮಾಣದಲ್ಲಿ ಡಿ.ವಿ.ಜಿ ಬರೆದಿರುವಷ್ಟು ವ್ಯಕ್ತಿ ಚಿತ್ರಗಳು ಬಹುಶಃ ಬೇರೆ ಯಾರು ಬರದೇ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಆ ಪೈಕಿ ಅಗ್ರಸ್ಥಾನ ಇರೋದು ಯಾವುದು ಅಂತಂದ್ರೆ ನಿಸ್ಸಂಶಯವಾಗಿ ಜ್ಞಾಪಕ ಚಿತ್ರಶಾಲೆ. ಶಶಿ ಮಾತಾಡಿದ್ದೇನೆ. ಸಂಖ್ಯಾಪರವಾಗಿ ನೋಡೋ ಹಾಗಿದ್ರೆ ಇಂಗ್ಲಿಷ್ನಲ್ಲಿ ಕೂಡ ಡಿ.ವಿ.ಜಿ ಅವರು ರಚಿಸಿದಂತಹ ವ್ಯಕ್ತಿ ಚಿತ್ರಗಳು ಸಾಕಷ್ಟು ಪದಸ್ಥಾಗೆ ಇದೆ. ಮತ್ತವರು ಇಲ್ಲಿ ಆರಿಸಿಕೊಂಡಂತಹ ವ್ಯಕ್ತಿಗಳು ಉನ್ನತ ದರ್ಜೆಗೆ ಸೇರಿದಂಥವೇ. ಅದು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ಇರಬಹುದು, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ಗೋಖಲೆ, ಗೋಪಾಲಕೃಷ್ಣ ಗೋಖಲೆ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ, ಗಾಂಧಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ವಿ.ಎಸ್. ಶ್ರೀನಿವಾಸ ಶಾಸ್ತ್ರಿಗಳು, ಲೋಕಮಾನ್ಯ ತಿಲಕರು, ವಿದ್ಯಾರಣ್ಯ ಸ್ವಾಮಿಗಳು, ರವೀಂದ್ರನಾಥ ಠಾಗೂರರು, ಜಗದೀಶ್ ಚಂದ್ರ ಬೋಸ್, ಸಂತ ಫ್ರಾನ್ಸಿಸ್, ದಿವಾನ್ ಶೇಷಾದ್ರಿ ಅಯ್ಯರ್, ದಿವಾನ್ ರಂಗಾಚಾರ್ಯರು, ಮಿರ್ಜಾ ಇಸ್ಮೈಲ್, ಆಮೇಲೆ ಈಶ್ವರಚಂದ್ರ ವಿದ್ಯಾಸಾಗರ್, ಸಾಕ್ರೆಟಿಸ್, ಪ್ಲೇಟೋ, ವಿಲಿಯಂ ಥಾಮಸ್ ಟೆಡ್, ಜೋಸೆಫ್ ಮ್ಯಾಜಿನಿ, ಮದನ್ ಮೋಹನ್ ಮಾಳ್ವಿಯ, ಸ್ವಾಮಿ ಶ್ರದ್ಧಾನಂದ. ಅಷ್ಟು ಮಾತ್ರ ಅಲ್ಲ, ಒಂದು ಕಾಲದಲ್ಲಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಮೈಸೂರು ಅನ್ನೋ ಕೀರ್ತಿಗೆ ಭಾಜನರಾಗಿದ್ದಂತಹ ಇದೇ ಊರಿನ ಶ್ರೀಯುತ ವೆಂಕಟಕೃಷ್ಣಯ್ಯ ಅವರ ಬಗೆಗೆ ಕೂಡ ಬಹಳ ಹೃದಯವಾಗಿ ಮನಮುಟ್ಟುವಂತಹ ಅನೇಕ ಲೇಖನಗಳನ್ನ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ. ಆ ಲೇಖನದಿಂದನೇ ಒಂದೆರಡು ಮಾತು ಹೇಳ್ತೀನಿ. ವೆಂಕಟಕೃಷ್ಣಯ್ಯರ ಬಗ್ಗೆ ಬರೆದಿರುವಂಥದ್ದು.
if it be proper to regard the spiritual value of a thing as higher than all other values, it should be no exaggeration to describe Mr. M. Venkata as the greatest among the patriots of modern Mysore. For it is he, more than anyone else, that conceived and has expounded the ideal of Mysore as a state of Mysore as an object worthy of special love and service of all Mysoreans. He created this ideal for himself at the rebirth of the state. He has watched over the safety and the honor of Mysore as though he was a sentinel appointed for that purpose by the gods. So unslumberingly, so unweariedly, Divan after Divan has come and gone, but this patriarch has remained ever there without resting, without wavering. The single-minded and long-continued steadfastness in shouldering the burdens of public life is to me of deeper and more enduring significance than anything else. ಅದ್ಭುತವಾಗಿದ್ದಾರೆ. ಇನ್ನು ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುರಿತು ಈ ರೀತಿ ಹೇಳ್ತಾರೆ. He was ever on a quest after dharma. Loneliness must be the lot of any serious-minded man in circumstances so trying. ನಾಲ್ವಡಿಯವರು ಸಿಂಹಾಸನಕ್ಕೆ ಬಂದಾಗ ಅದೇನು ಮುಳ್ಳಿನ ಕಿರೀಟನ ಹೊತ್ಕೊಂಡು ಬಂದಿದ್ದು ಗೊತ್ತಾಗುತ್ತಲ್ಲ, ಹಾಗೆ ಬರೀತಾರೆ. And doubly so, the lot of one born to sit on a throne. The late Maharaja was a lover of great solitudes and great silences. He was such a one among princes as might have been singled out by Plato for approbation. The philosopher king Avargat said, he belongs to the company of Ashoka and Aurelius. ಈ ಥರ ಬರೀತಾರೆ. ಆಮೇಲೆ ಇನ್ನೊಂದು ಕಡೆ ಇದು ಚೆನ್ನಾಗಿದೆ. ಇದು DVG ಅವರು ಬಂಕಿಮರ ಬಗ್ಗೆ ಬರಿತಾ ಒಂದು ಕಡೆ, ಆತ ನಮ್ಮ ರಾಷ್ಟ್ರಗೀತೆ ವಂದೇ ಮಾತರಂ ಅದು ಯಾವ ಸಂದರ್ಭದಲ್ಲಿ ಹೇಗೆ ರಚಿಸಿದ್ರು ಅನ್ನೋ ಅತ್ಯಂತ ಸ್ವಾರಸ್ಯಕಾರಿಯಾದಂತಹ ಕಥೆಯನ್ನ ಸೊಗಸಾಗಿ ಬರೀತಾರೆ. ಆನಂದ ಮಠ್ ಆ ಕಾದಂಬರಿಯಲ್ಲಿ ವಂದೇ ಮಾತರಂ ಬರೋದು. Anand Math was composed in the early 1880s when Bankim was stationed as a deputy magistrate at Chisura. Here, he had gathered around him a small but select band of youthful admirers who adored him and literally hung on to his accent. It was then the practice of this great novelist to dictate to a friend and rarely to put pen to paper himself. Vande Mataram was the offspring of much thinking and dreaming athwart the silent watches of the starry night. It was not composed until the Anand Math volume had been half finished. His companions often taxed him for the delay in composing what was expected to supply Bengal with a national song. But Bankim sought to curb their impatience by telling them, wait and see. At last, the right psychological moment arrived. It was 4 o'clock in the morning. The moon was sailing majestically across the heavens. All nature lay asleep and still. Suddenly, the two younger men who lived close to Bankim's house heard a voice and a knock at their door. They got up in a trice and found Bankim himself, his handsome features aglow. Bankim said, "Come. I am now going to dictate the national song." The devoted youths followed the master to his house, and one of them, seizing a piece of paper, began to write according to dictation. ಇದು ಬರೆದ ಸಂದರ್ಭ ಬಂದೇ ಮುಂದೆ ಆ ಗೀತ ರಚನೆ ಹೇಗೆ ಸಾಗಿತು ಪೂರ್ತಿ ಡೀಟೇಲ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ಆಮೇಲೆ ತದನಂತರ ಎಂತಹ ಮನ್ನಣೆ ಇವತ್ತಿನ ತನಕ ಅದು ಪಡ್ಕೊಂಡಿದೆ ಅನ್ನೋ ವಿವರ ಕೂಡ ಈ ಲೇಖನದಲ್ಲಿ ನಮಗೆ ಸಿಗುತ್ತೆ. ಇಷ್ಟು ಮಾತ್ರ ಹೇಳ್ಬೋದು, DVG ಅವರ ಕನ್ನಡ ವಾಂಗ್ಮಯ ಮತ್ತೆ ಇಂಗ್ಲಿಷ್ ವಾಂಗ್ಮಯಗಳನ್ನ ಒಂದು ವ್ಯವಸ್ಥಿತವಾಗಿ ತೌಲನಿಕ ಅಧ್ಯಯನ ಮಾಡುವ ಅಗತ್ಯ ಎಷ್ಟೋ ಇದೆ. ಇದನ್ನು ಸೂರ್ಯಪ್ರಕಾಶ್ ಹೇಳಿದ್ರು, ಎಷ್ಟು ಹೇಳಿದ್ರು ಕಡಿಮೆನೆ. ಆಕ್ಚುಲಿ ನಮ್ಮ ಶತಾವಧಾನಿ ಗಣೇಶರಾಗಿರಲಿ, SR ರಾಮಸ್ವಾಮಿಗಳಾಗಿರಲಿ, ಸೂರ್ಯಪ್ರಕಾಶ್ ಆಗಿರಲಿ, ಇದಕ್ಕೆ ದೊಡ್ಡ ರೀತಿಯಲ್ಲಿ ಮಾರ್ಗದರ್ಶನ ಮತ್ತೆ ಭರವಸೆಯಾಗಿ ನಮ್ಮ ಮಧ್ಯಾಹ್ನ ಇದ್ದಾರೆ. ಕನ್ನಡ ನಾಡಿನ ಯುವಕರು ಈ ಬಗ್ಗೆ ಆಸಕ್ತಿ ತೋರಿಸಬೇಕು, ಒಂದೇ ಉಳಿದಿರು. ಈಗ ನಾವು DVG ಇಂಗ್ಲಿಷ್ನಲ್ಲಿ ಮಾಡಿದ ರಾಜಕೀಯ ವಿಶ್ಲೇಷಣೆಯ ಬಗ್ಗೆ ಸ್ವಲ್ಪ ಸಂಕ್ಷೇಪವಾಗಿ ನಾವು ನೋಡಬಹುದು.
ಹೇಳಿ ಕೇಳಿ ಅವರು ತಮ್ಮ ವೃತ್ತಿ ಬದುಕು ಪ್ರಾರಂಭ ಮಾಡಿದ್ದು ಪತ್ರಕರ್ತರಾಗಿ, ಸಂಪಾದಕರಾಗಿ. ಸ್ವಲ್ಪ ಲಘು ಬಗೆಯಿಂದ ಹ್ಯೂಮರಸ್ ಆಗಿ ಹೇಳೋ ಹಾಗಿದ್ರೆ ಸಾಹಿತ್ಯ, ಕಾವ್ಯ, ನಾಟಕ, ಚರಿತ್ರೆ, ವ್ಯಕ್ತಿಚಿತ್ರ ಇತ್ಯಾದಿಗಳು ಒಂದರ್ಥದಲ್ಲಿ DVG ಅವರ ಈ ಮೂಲ ವೃತ್ತಿಯ ಎಕ್ಸ್ಟೆನ್ಷನ್ ಕೌಂಟರ್. ಒಟ್ಟಾರೆ ನಾವು ಹೇಳೋ ಹಾಗಿದ್ರೆ ಗುಂಡಪ್ಪನವರ ರಾಜಕೀಯಕ್ಕೆ ಸಂಬಂಧಪಟ್ಟ ಇಂಗ್ಲಿಷ್ ಬರಹಗಳನ್ನ ಈ ರೀತಿ ಹಿಡಿದಿರಬಹುದು. ಅವು ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಮುಖ್ಯ ಘಟ್ಟಗಳ ಅಧ್ಯಯನಕ್ಕೆ ಮೂಲ ಸಾಮಗ್ರಿ. ಎರಡನೇ ಪಾಯಿಂಟ್ ನೋಡೋ ಹಾಕಿದ್ರೆ ಕಳೆದ ಶತಮಾನದ ಕರ್ನಾಟಕ ಮತ್ತೆ ಭಾರತದ ರಾಜಕೀಯ ಚರಿತ್ರೆಯ ಮೂಲ ಆಕರ ದಾಖಲೆ ಅವರ ಇಂಗ್ಲಿಷ್ ರಾಜಕೀಯ ಪೊಲಿಟಿಕಲ್ ರೈಟಿಂಗ್ಸ್ ಅಂಡ್ ಎಡಿಟೋರಿಯಲ್ಸ್. ಮೂರನೇ ಪಾಯಿಂಟ್ ನೋಡೋ ಹಾಗಿದ್ರೆ ಸ್ವಾತಂತ್ರ್ಯೋತ್ತರ ಭಾರತದ ಪತನದ ಪ್ರತ್ಯಕ್ಷದರ್ಶಿಯೊಬ್ಬ ಬರೆದಂತಹ ವಿಷಾದ ಗಾಥೆ. ಈ ಮೂರು ಆಯಾಮಗಳಲ್ಲಿ ನಾವು DVG ಅವರ ರಾಜಕೀಯ ಬರವಣಿಗೆಗಳನ್ನು ಈ ರೀತಿ ಹಿಡಿದಿರಬಹುದು. ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ಪ್ರಮುಖ ಸಂಗತಿ ಇದೆ. ಅದೇನು ಅಂದ್ರೆ, ಗುಂಡಪ್ಪನವರು ಪ್ರಪಂಚದ 2 ಮಹಾಯುದ್ಧಗಳ ಕಾಲದಲ್ಲಿ ಬದುಕಿದ್ರು, ಅದರ ಎಲ್ಲ ಪರಿಣಾಮಗಳನ್ನು ಕಂಡಿದ್ರು. ಜೊತೆಗೆ ಪತ್ರಕರ್ತರಾಗಿದ್ದ ಕಾರಣ ಅವರ ದೃಷ್ಟಿಕೋನ, ಅವರ ವಿಶ್ಲೇಷಣಾ ಒಂದು ಸಾಮರ್ಥ್ಯ, ಅವರ ಗ್ರಹಿಕೆ ಇತ್ಯಾದಿಗಳಿಗೆ ಒಂದು ಪ್ರತ್ಯೇಕವಾದ ಮಹತ್ವ ಇಲ್ಲಿ ಕಾಣುತ್ತೆ. ಇದನ್ನೆಲ್ಲ ಪ್ರಾತಿನಿಧಿಕವಾಗಿ ಅವರ ಲೇಖನಗಳಿಂದಲೇ ಕೆಲವು ಉದಾಹರಣೆ ಕೊಟ್ಟು ನಿರೂಪಣೆ ಮಾಡಬಹುದು. ಸ್ವಾತಂತ್ರ್ಯ ಪೂರ್ವ ಕಾಲಕ್ಕೆ ನಾವು ಹೋಗುವ ಹಾಗಿದ್ರೆ DVG ಅವರ ಉಜ್ವಲ ರಾಷ್ಟ್ರೀಯತೆ, ದೇಶಪ್ರೇಮ ಬಹುತೇಕ ಅವರ ಎಲ್ಲ ಪತ್ರಿಕಾ ಲೇಖನಗಳಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರ ಕುರಿತು ಹೆಚ್ಚು ವಿಸ್ತಾರ ಮಾಡೋದಕ್ಕೂ ನಮಗೆ ಸಮಯ ಇಲ್ಲ. ಆದರೆ ಅವರ ದೇಶಭಕ್ತಿಯಾಗಿ, ಅವರ ರಾಜಕೀಯ ವಿಶ್ಲೇಷಣೆಯಾಗಿ ಕುರುಡಾಗಿರಲಿಲ್ಲ. ಮೈಸೂರು ಸಂಸ್ಥಾನವೂ ಸೇರಿದಂತೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಒಳ್ಳೆಯದನ್ನು ಮಾಡ್ತೀವಿ, ಸಮಾಜ ಕಲ್ಯಾಣ ಮಾಡ್ತೀವಿ, ರಾಷ್ಟ್ರಹಿತ ಮಾಡ್ತೀವಿ ಅನ್ನೋ ಹೆಸರಲ್ಲಿ ನಡೆದಂತಹ ಎಲ್ಲ ಅನೀತಿ, ಅತ್ಯಾಚಾರ, ಅನ್ಯಾಯ, ಮೋಸಗಳನ್ನ ಕೂಡ ನಿಷ್ಪಕ್ಷಪಾತವಾಗಿ ಖಂಡಿಸ್ತಾ ಇದ್ರು DVG ಅವರು. ಸಾಕಷ್ಟು ಶತ್ರುಗಳನ್ನ ಕೂಡ ಅದರಿಂದ ಸೃಷ್ಟಿ ಮಾಡಿಕೊಂಡ್ರು, ಬಹಳ ತೊಂದರೆಗಳನ್ನ ಅದರಿಂದ ಅವರು ಅನುಭವಿಸಬೇಕಾಯಿತು. ಈ ಪೈಕಿ ದಿವಾನ್ VP ಮಾಧವರಾಯ ಅವರು ಒಂದು ಸಲ ಕತ್ತರಿಸುವಂತಹ ಒಂದು ಪತ್ರಿಕಾ ಕಾನೂನನ್ನ ಅವರು ತರ್ತಾರೆ. ಅವಾಗ DVG ನೇರವಾಗಿ ಅದಕ್ಕೆ ಎದೆಗೊಟ್ಟು ಯುದ್ಧ ಮಾಡ್ತಾರೆ. ಅದರ ಒಂದು ಪರಿಣಾಮ ಏನು ಅಂತಂದ್ರೆ, DVG ಅವರು ಮದ್ರಾಸ್ಗೆ 2 ವರ್ಷ ವಲಸೆ ಹೋಗಿ ಅಲ್ಲಿರ್ಬೇಕಾಗಿ ಬರುತ್ತೆ. ಆದರೆ ಮದ್ರಾಸ್ನಲ್ಲಿ ಕೂತ್ಕೊಂಡೆ ಈ ಕಾನೂನಿನ ವಿರುದ್ಧ ಅವರು ಹೋರಾಟ ನಿಲ್ಲಿಸಲಿಲ್ಲ, ನಿರಂತರ ಮಾಡ್ಕೊಂಡು ಬಂದರು. 1908ರಿಂದ ಸುಮಾರು 2.5 ಅಥವಾ 3 ವರ್ಷ ಈ ಹೋರಾಟ ಮಾಡ್ಕೊಂಡು ಬಂದರು. ಆ ಎಲ್ಲ ಲೇಖನಗಳು ದ ಪ್ರೆಸ್ ಗ್ಯಾಗ್ ಇನ್ ಮೈಸೂರು ಅನ್ನೋ ಒಂದು ತಲೆಬರಹದಲ್ಲಿ ಸಂಗ್ರಹವಾಗಿದೆ. ಅದು ಇಂಗ್ಲಿಷ್ ರೈಟಿಂಗ್ಸ್ ಆಫ್ DVG ಐ ಥಿಂಕ್ ಮೊದಲನೇ ಸಂಪುಟಗಳು, 5ನೇ ಸಂಪುಟಗಳು ಬರುತ್ತೆ. ಆ ಪೈಕಿ ಆ ಪ್ರೆಸ್ ಗ್ಯಾಗ್ ಇನ್ ಮೈಸೂರು ಲೇಖನ ಇದೆಯಲ್ಲ, ಆ ಪೈಕಿ ಕೆಲವು ಹೆಡಿಂಗ್ಸ್ ಮಾತ್ರ ನಾನು ಓದ್ತೀನಿ ಇಲ್ಲಿ, ತಂತಾನೆ ನಿಮಗೆ ಅದರ ಇದು ಸ್ಪಷ್ಟ ಆಗುತ್ತೆ. ದ ಆನೆಸ್ಟ್ ಮ್ಯಾನ್ ಡೇರ್ಸ್ ನಾಟ್ ಸ್ಪೀಕ್, ನೋ ಪಬ್ಲಿಕ್ ಒಪಿನಿಯನ್ ವರ್ತ್ಸ್ ದ ನೇಮ್, ರೈಟ್ ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್ ಅಂಡ್ ಫ್ರೀಡಮ್, tied to the go-kart of official routine, more appropriate to a Russian province, law and public opinion, the open traducer and the secret assassin. ಹೀಗೆ ಬರ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿದೆ. ಅದರಿಂದ ಒಂದು ತುಣುಕು ಮಾತ್ರ ಓದ್ತೀನಿ. Representative assemblies and legislative councils are not in themselves an end, but like the press, a means to the higher development of the people. The press is the most potent influence in these days. It is at once an instrument of progress and a means of self-protection. To destroy it is to destroy the freedom of the people and to impair their moral stamina. Any number of popular assemblies would be perfectly useless without this powerful accessory of intellectual and moral progress. And Mysore has been turned a century behind by the triumph of Mr. Madhav Rao's statesmanship. ಹೊಸೂರಿನ ಹುಲಿ ಅನ್ನೋ ಒಂದು ಸೂಡೋನಿಮ್ ಎಲ್ಲ ಇಟ್ಕೊಂಡು ಬಂದಿದ್ದಾರೆ ಗುಂಡಪ್ಪನವರು. ಅದರಿಂದ ಆಮೇಲೆ ಬಯಸ್ಕೊಂಡಿದ್ದು ಆಯಿತು.
ಹಿಂದೂ ಕಸ್ತೂರಿ ರಂಗನ್ ಅವರು ಬೈದರು, ಈ ತರ ನೀನು ಗುಪ್ತ ನಾಮಧೇಯ ಇಟ್ಕೊಂಡೆಲ್ಲ ಧೈರ್ಯ ಇದ್ರೆ ನೀನು ಹೇಳೋದನ್ನ ನಿನ್ನ ಹೆಸರಲ್ಲೇ ಹೇಳು ಅಂತ ಬೈದು ಡಿ ಜಿ ಅವರಿಗೆಲ್ಲ ತಿದ್ದಿದ್ರು ಅಂತ ಇದೆ. ಚೆನ್ನಾಗಿದೆ, ಮಜಾ ಇದೆ ಅದು ಓದಿ. ಇಂಥದ್ದನ್ನ ಇಲ್ಲಿ ಮುಖ್ಯವಾಗಿ ನೋಡಿದ್ದು ಚೆನ್ನಾಗೇನೋ ಇದೆ ಇದು, ಆದರೆ ಇಂಥ ಲೇಖನಗಳನ್ನ ರಾಜರ ಆಡಳಿತ ಕಾಲದಲ್ಲಿ ಬರೆಯೋದಕ್ಕೆ 8 ಗುಂಡಿಗೆ ಬೇಕಾಗ್ತಿತ್ತು. ಆದರೆ ಇವರ ಹೆಸರೇ ಗುಂಡಪ್ಪ. ಇನ್ನೊಂದು ಉದಾಹರಣೆ ನಾವು ನೋಡೋ ಹಾಗಿದ್ರೆ, ಸ್ವಾತಂತ್ರ್ಯ ಸಂಗ್ರಾಮ ಕಾಲದಲ್ಲಿ ಎಲ್ಲರಂತೆ DVG ಅವರು ಕೂಡ ಕಾಂಗ್ರೆಸ್ ಪಕ್ಷದ ದೊಡ್ಡ ಬೆಂಬಲಿಗರಾಗಿದ್ರು. ಆದರೆ ಅದು ಕುರುಡು ಬೆಂಬಲ ಆಗಿರಲಿಲ್ಲ. ಗಾಂಧಿ ಅವರನ್ನು ಒಳಗೊಂಡಂತೆ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಯಾರೇ ತಪ್ಪು ಮಾಡಿದ್ರು ಕೂಡ, ತುಡುಕಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕುಟುಕ್ತಾ ಇದ್ರು DVG ತಮ್ಮ ಲೇಖನಗಳಲ್ಲಿ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ನೋಡೋ ಹಾಗಿದ್ರೆ, 1928ರಲ್ಲಿ ಮೋತಿಲಾಲ್ ನೆಹರು ರಿಪೋರ್ಟ್ ಅಂತ ಒಂದು ಪಬ್ಲಿಷ್ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಅದರಲ್ಲಿ ಆಗ ಇದ್ದಂತಹ 565 ಅಥವಾ 62 ದೇಶೀಯ ಸಂಸ್ಥಾನಗಳನ್ನ ಗಣನೆಗೆ ತಗೊಳ್ಳದೆ ಇವೆಲ್ಲ ಪ್ರತ್ಯೇಕ ರಾಷ್ಟ್ರಗಳು ಅಂತ ಡಿಕ್ಲೇರ್ ಮಾಡಿಬಿಡುತ್ತೆ ಮೋತಿಲಾಲ್ ನೆಹರು ರಿಪೋರ್ಟ್. ಇದರಿಂದ ಬಹಳ ಕ್ರುದ್ಧವಾದಂತಹ DVG ಅವರು ಬಾಂಬೆ ಕ್ರಾನಿಕಲ್ ಅನ್ನು ಪ್ರಸಿದ್ಧ ದಿನಪತ್ರಿಕೆಯಲ್ಲಿ ನೆಹರು ರಿಪೋರ್ಟ್ ಅನ್ನ ಖಂಡಿಸಿ ಈ ರೀತಿ ಅದರಲ್ಲಿ ಬರೀತಾರೆ. There used to be a time when the Congress National with a big N was not less punctilious than its very adversary, the bureaucracy of the Indian governments, in tabooing the native states as foreign territory. Can the native states come into the Congress without violating their treaties with Britain only if the Congress agrees not to cut off the British? ಅಂದ್ರೆ ನೀವು ಫ್ರೀಡಮ್ ಸ್ಟ್ರಗಲ್ ಹೆಸರಲ್ಲಿ ಬ್ರಿಟಿಷ್ ಅವರು ಗುಲಾಮರೇ ಆಗಿ ಒಪ್ಕೊಂಡಿದ್ದೀರಾ ಅಂತ ಇಂಡೈರೆಕ್ಟ್ ಆಗಿ ಗುರ್ತು ಕೊಟ್ಟಿದ್ದಾರೆ. ಇನ್ನೊಂದು ಉದಾಹರಣೆ ಕೊಡೋ ಹಾಗೆ, 1937ನೇ ಇಸ್ವಿನಲ್ಲಿ ಮೈಸೂರು ಕಾಂಗ್ರೆಸ್ ಪಕ್ಷದ ಯೂನಿಟ್ ಇದೆಯಲ್ಲ, ಅದರ ಒಬ್ಬ ಸೆಕ್ರೆಟರಿ ಗುಂಡಪ್ಪನವರಿಗೆ ಬಹಳ ಉದ್ಧಟತನವಾದ ಪತ್ರ ಬರೆದು ಇವರನ್ನ ಹೀಯಾಳಿಸಿರ್ತಾನೆ. ಆತ ಬರೆದ ಪತ್ರದಿಂದ 2 ಪಂಕ್ತಿ ಹೋಗ್ತೀನಿ, ಆಮೇಲೆ ಅದಕ್ಕೆ DVG ಯಾವ ತರ ಉತ್ತರ ಕೊಟ್ಟರು ಅನ್ನೋದು ಹೇಳ್ತೀನಿ. The Congress party finds the signature highly objectionable. It is a violation of your pledge that you will be loyal to the Congress at all times. Therefore, you must show cause as to your objectionable action. Additionally, according to the board's decision, you must resign from your council membership immediately. ಇದನ್ನು ಓದಿದ ತಕ್ಷಣ ಕುತ್ರೋದು DVG, ತಕ್ಷಣ ಅದಕ್ಕೆ ಪ್ರತ್ಯುತ್ತರ ಈ ರೀತಿ ಬರೀತಾರೆ. May I say that it is your Congress board that has since changed. It seems to me that the board of today is not the same as a board even 7 months ago. I could not then detect in it any indications of the methodology now in vogue. While I subscribe to the Congress objective of responsible government, I cannot accept its recent methods of work. The Congress would have my support to the limited extent that its goal of responsible government is aligned with me in thought, word and deed. ನೀನು ಯಾರು ನನಗೆ ಹೇಳಕ್ಕಿದ್ದಾರಂತ ಡೈರೆಕ್ಟ್ರಿ. ಸೊ ಇಲ್ಲಿ ನೋಡಿ, ನಿಸ್ಪೃಹಸ್ಯ ದೃಢಂ ಜಗತ್ ಅಂತ ಒಂದು ಪ್ರಸಿದ್ಧ ಗಾದೆ ಮಾತಿದೆಯಲ್ಲ, ಆದರ್ಶ. ಆ ಆದರ್ಶವನ್ನ ಗುಂಡಪ್ಪನವರಂತೆ ಅಕ್ಷರಶಃ ಜೀವನದಲ್ಲಿ ಪಾಲಿಸಿದವರು ಬಹಳ ವಿರಳ ಮಂದಿ. ಹಿಸ್ ಕ್ರಿಟಿಸಿಸಮ್ ವಾಸ್ ವಿತೌಟ್ ಮ್ಯಾನಿಸ್, ಹಿಸ್ ಆಂಗರ್ ವಿತೌಟ್ ಮೇಲ್ವಲೆನ್ಸ್. ಇನ್ನ ಕೊನೆ ಉದಾಹರಣೆಯನ್ನ ನಾನು ಸಂಗ್ರಹ ರೂಪವಾಗಿ ಕೊಡೋ ಹಾಗಿದ್ರೆ, ನಾನು ಆಗಲೇ ಹೇಳಿದಂತೆ ಸ್ವಾತಂತ್ರ್ಯೋತ್ತರ ಭಾರತದ ಪತನದ ಗಾಥೆಯನ್ನ, ವಿಶಾಲ ಗಾಥೆಯನ್ನ DVG ಅವರಷ್ಟು ಪ್ರಭಾವಶಾಲಿಯಾಗಿ ಸತ್ಯನಿಷ್ಠವಾಗಿ ನಿರೂಪಿಸಿದಂತಹ ವ್ಯಕ್ತಿ ತುಂಬಾ ಜನ ಸಿಗೋದಿಲ್ಲ ಇಡೀ ಭಾರತದಲ್ಲಿ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಿಂದ ಅವರು ಪ್ರಕಟಣೆ ಮಾಡ್ತಾ ಇದ್ದಂತಹ ಪಬ್ಲಿಕ್ ಅಫೇರ್ಸ್ ಪತ್ರಿಕೆ, ಅದರ ಅಷ್ಟೂ ಸಂಪುಟಗಳು ಅಂದ್ರೆ 1949ರಿಂದ 1975 ಅವರ ಕೊನೆ ಉಸಿರು ತೆಗೆಯೋ ತನಕ ಪ್ರಕಟಣೆಗೊಂಡಂತಹ ಅಷ್ಟೂ ಸಂಚಿಕೆಗಳು ಇದಕ್ಕೆ ಸಾಕ್ಷಿ. ಪಟ್ಟು ಬಿಡದಂತಹ ವಿಕ್ರಮಾರ್ಕನಂತೆ ಪ್ರತಿ ತಿಂಗಳು ಈ ವಿಶಾಲ ಗಾಥೆಯ ಬಹುತೇಕ ಎಲ್ಲ ಹಾಳೆಗಳನ್ನು ನಮ್ಮ DVG ಪಬ್ಲಿಕ್ ಅಫೇರ್ಸ್ ನಲ್ಲಿ ಅನಾವರಣಗೊಳಿಸ್ತಾ ಬರ್ತಾರೆ. ಅಂದ್ರೆ
ಇದರ ಪೂರ್ತಿ ಕಥೆಯನ್ನು ತಿಳಿದುಕೊಳ್ಳೋದಕ್ಕೆ 1352 ಸಂಚಿಕೆಗಳ ಅಧ್ಯಯನ ನಾವು ಮಾಡಬೇಕು. ಅಷ್ಟೂ ಸಂಚಿಕೆಗಳು ಗೋಖಲೆ ಇನ್ಸ್ಟಿಟ್ಯೂಟ್ ಲೈಬ್ರರಿನಲ್ಲಿ ಬೆಂಗಳೂರಲ್ಲಿದೆ. ಒಂದು 2 ಅವರ್ಸ್ ದಿನ ಅದಕ್ಕೆ ವ್ಯಯ ಮಾಡಿದ್ರೆ 1 ವರ್ಷ ನಡೆಸಬಹುದು. ಆಗತ್ತಲ್ಲ? ಸರಿ, ಭಾರತ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖವಾದ ಇತಿಹಾಸ ಘಟ್ಟಗಳ ಕತೆ ಈ ಸಂಚಿಕೆಗಳಲ್ಲಿ ನಮಗೆ ಫಸ್ಟ್ ಹ್ಯಾಂಡ್ ಸಿಗುತ್ತೆ. ಮೊದಲನೇ ದೊಡ್ಡ ಉದಾಹರಣೆ ಹೇಳಬೇಕು ಅಂತಂದ್ರೆ, ಹೊಸದಾಗಿ ನಿರ್ಮಾಣವಾದಂತಹ ಭಾರತ ಸರ್ಕಾರ 1947 ಆಗ ನಿರ್ಮಾಣ ಆದಂತಹ ಹೊಸ ಭಾರತ ಸರ್ಕಾರ ದೇಶೀಯ ಸಂಸ್ಥಾನಗಳ ವಿಲೀನ ಪ್ರಕ್ರಿಯೆ ಆ ಸರ್ಕಾರ ನಡೆಸಿದ ಬಗ್ಗೆ DVG ಅವರಿಗೆ ತುಂಬಾ ಆಕ್ರೋಶ ತರಿಸುತ್ತೆ. ವಿಶೇಷತಃ ಸರ್ದಾರ್ ಪಟೇಲ್ ಮತ್ತೆ VP ಮೆನನ್ ಅವರ ಬರಗೈ ಬಂಟ VP ಮೆನನ್ ಇವರಿಬ್ಬರು DVG ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಅದನ್ನ ಕುರಿತು ಕೆಲವು ಭಾಗಗಳನ್ನು ಮಾತ್ರ ನಾವು ನೋಡಬಹುದು. ಅದೇ ಸುಮಾರು 2 ವರ್ಷ ನಿರಂತರ ಮಂತ್ಲಿ ಇಶ್ಯೂಸ್ ಅಲ್ಲಿ ಬರೆದಿದ್ದಾರೆ. ಅದರಿಂದ ಒಂದಷ್ಟು ಆಯ್ದ ಭಾಗಗಳನ್ನ ಇಲ್ಲಿ ನೋಡೋಣ. The whole business of mergers and integrations proceeded in avoidance of democratic practice. The course followed by the state's ministry has not behind it any explicit plan previously approved by the Constituent Assembly. ಸ್ವಾತಂತ್ರ್ಯ ಬಂದ ತಕ್ಷಣವೇ ಕಾಂಗ್ರೆಸ್ ಮಾಡಿದ ಮೊದಲನೇ ಕೆಲಸ ಕೊಟ್ಟ ಮಾತನ್ನು ಮುರಿಯುವುದು ಇದರಿಂದ ಸ್ಪಷ್ಟ ಆಗುತ್ತೆ. ಎರಡನೇದು, the British resident in Mysore was then the advisor acting under instructions from Calcutta or Delhi. The need for this advice never arose in Mysore in its 60 or more years of history. ಅಂದರೆ ಬ್ರಿಟಿಷ್ ರೆಸಿಡೆಂಟ್ ಕೂಡ ಇವರು ಅಡ್ವೈಸ್ ಮಾಡದೇ ಇರೋ ಅಂತ ಒಳ್ಳೆ ಆಡಳಿತನ ಮೈಸೂರು ಕೊಟ್ಟರು. ಆದರೆ ಇದ್ದಕ್ಕಿದ್ದಂಗೆ ಸ್ವಾತಂತ್ರ್ಯ ಬಂದ ಮೇಲೆ ದ ನ್ಯೂ ಇಂಡಿಯನ್ ಗವರ್ಮೆಂಟ್ ವಾಸ್ ವರ್ಸ್ ದನ್ ಬ್ರಿಟಿಷ್ ಅಂತ ಸ್ಪಷ್ಟ ಆಗುತ್ತೆ. 3 ಚೆನ್ನಾಗಿದೆ. Mysore was fortunate in its Diwans and its Maharajas. Their ability and patriotism were always such that they could afford to snap their fingers at the residents. ದಿವಾನ್ ವಿಶ್ವೇಶ್ವರಯ್ಯನವರು ಅವ್ನು ಸೀಟ್ ಹೈಟ್ ಜಾಸ್ತಿ ಇದೆ, ಒಂದು ಬ್ರಿಟಿಷ್ ರೆಸಿಡೆಂಟ್ ಅಂತ ಅವ್ರ ಸೀಟ್ ಅವನು ಸಮಾಜಸ್ಕಂದ ಅದೇ ಸೀಟ್ ಹೈಟ್ ಅಲ್ಲಿ ಕೂತ್ಕೊಂಡಿತ್ತು. ಇವೆಲ್ಲ ಇದೆ. ಸೊ ಯಾರಿಗೂ ಹೆದರ್ತಾ ಇರಲಿಲ್ಲ. ಆದರೆ ಈ ಪರಿಸ್ಥಿತಿ 47-48 ಬಂತು ಅಂತ. 4, if the present advisor to the state's ministry, Mr. VP Menon, has ever had any experience of executive administration, the public are not aware of it. A clever handler of secretariat files, he is not necessarily the man with first-hand knowledge of executive administration and insight into its requirements. The sporting yachtsman is not necessarily the sea diver to tell us of the marine world. 5. Things achieved by coups have a way of turning into fiascos when not supported by the deeper facts of the situation. The state's ministry's ostentation of concern for the princess and the states reminds one of an ancient nyaya, alankritya shirashchedaha. The animal to be offered in sacrifice should first be painted with saffron, bedecked with flowers, and worshipped and then slaughtered. ಇದನ್ನ ನಮ್ಮ ದೇಶೀಯ ಸಂಸ್ಥಾನಕ್ಕೆ ಸ್ವತಂತ್ರ ಭಾರತದ ಪ್ರಪ್ರಥಮ ಸರ್ಕಾರ ಕೊಟ್ಟಂತಹ ಬಳುವಳಿ. ಹೀಗೆ ಗುಂಡಪ್ಪನವರು ತಿಂಗಳಗಟ್ಟಲೆ ಈ ರೀತಿ ನಿರಂತರವಾಗಿ ಪ್ರಹಾರ ಮಾಡಿದ್ರು ಯಾವ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಹಾಗೆ ಪ್ರಯೋಜನ ಆಗೋದಿಲ್ಲ ಅಂತಲೂ ಇವರು ಗೊತ್ತು. ಅಷ್ಟು ಶೂಡಾಗಿದ್ರು. ಅದು ಗೊತ್ತಿದ್ರು ಕೊನೆ ತನಕ DVG ತಮ್ಮ ಪ್ರಯತ್ನ ಬಿಡಲಿಲ್ಲ. ಇದು ಯಾವ ಮಟ್ಟಕ್ಕೆ ಸರ್ದಾರ್ ಪಟೇಲ್ಗೆ ಚುರುಕು ಮುಟ್ಟಿಸ್ತು ಅಂತಂದ್ರೆ, VP ಮೆನನ್ ಅವರೇ ಖುದ್ದು ಪಬ್ಲಿಕ್ ಅಫೇರ್ಸ್ ಜರ್ನಲ್ ನಲ್ಲಿ ಅವರ ನಿಲುವನ್ನು ಸಮರ್ಥನೆ ಮಾಡಿ ಫೆಬ್ರವರಿ 1959 ಸಂಚಿಕೆಯಲ್ಲಿ ಒಂದು ದೀರ್ಘ ಲೇಖನ ಬರೆದರು. ಆ ತರ ಕಾಡಿದ್ರು DVG ಅವರು. ರಿಲೇಶನ್ಶಿಪ್ ಬಿಟ್ವೀನ್ ದ ಸೆಂಟರ್ ಅಂಡ್ ದ ಸ್ಟೇಟ್ಸ್ ಶೀರ್ಷಿಕೆ VP ಮೆನನ್ ಲೇಖನ ಬರೆದರು.
ಅದೇ ರೀತಿ ಜವಾಹರ್ಲಾಲ್ ನೆಹರು ಅವರ ನೋಡಿ ಯಾವ್ದ ಅಂತಾನೆ ಬರ್ತಾರೆ. ಸೊ ಜವಾಹರ್ಲಾಲ್ ನೆಹರು ಅವರ ಸಮಾಜವಾದದ ಅವಘಡಗಳಿರ್ಬೋದು ಅಥವಾ ಅವರ ತೀವ್ರ ಕಮ್ಯುನಿಸ್ಟ್ ವ್ಯಾಮೋಹ ಇರ್ಬೋದು, ಸೋವಿಯತ್ ರಷ್ಯಾ ಬಗ್ಗೆ ಒಂದು ಅಡಿಕ್ಷನ್ ಇರ್ಬೋದು, ಈ ಎಲ್ಲದರ ಬಗ್ಗೆ ಡಿ.ವಿ.ಜಿ ಟೀಕೆ ಮಾಡ್ತಾ ಬಂದಿದ್ರು. ಅದರಲ್ಲಿ ಮುಖ್ಯವಾದದ್ದು ಯಾವುದು ಅಂತಂದ್ರೆ, ಕಾಂಗ್ರೆಸ್ ಪಕ್ಷ 1955ನೇ ಇಸ್ವಿನಲ್ಲಿ ಆವಡಿ ಅಧಿವೇಶನದ ನಡೆಸುತ್ತೆ. ಅದು ಈ ಅಧಿವೇಶನದ ಒಂದು ಔಟ್ಕಮ್ ಇದೆಯಲ್ಲ, ಅದು ಮುಂದೆ ಮಾಡುವಂತಹ ದೊಡ್ಡ ಅನಾಹುತ ಎಂಥದ್ದು, ಅದರ ರೂಪ ಸ್ವರೂಪ ಎಂಥದ್ದು ಅಂತ ಡಿ.ವಿ.ಜಿ ಅವರು ಬಹಳ ವಿಸ್ತಾರವಾಗಿ ನಿರ್ದಿಷ್ಟವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಆವಡಿ ಸೆಷನ್ನಿಂದ ಒಂದು ನೆಹರು ಅವರು ಕೊಟ್ಟಂತಹ ಒಂದು ಪದಜಾಲ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಅಂತ. ಇದು ವಸ್ತುತಃ ಒಂದು ಪೊಳ್ಳು ಶಬ್ದಜಾಲ, ಇದಕ್ಕೆ ಅರ್ಥನೇ ಇಲ್ಲ. ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿನ ಕನ್ನಡದಲ್ಲಿ ಅನುವಾದ ಮಾಡಿ ನಮಗೆ ಏನರ್ಥ? ಸಮಾಜವಾದದ ಸಮಾಜನ ಏನಿದು? ಸಮಾಜವಾದದ ಏನಂತೀರ ಪ್ಯಾಟರ್ನ್ಗೆ ಏನರ್ಥ ಇದಕ್ಕೆ? ಹೀಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಡಿ.ವಿ.ಜಿ ಅವರು ಸಂಪಾದಕೀಯ ಬರೀತಾರೆ. ಅದರಿಂದ ಒಂದೆರಡು ಮಾತು ಹೋಗ್ಬಿಡ್ತೀನಿ, ಒಂದು 5 ನಿಮಿಷ ಹೆಚ್ಚಾಗುತ್ತೆ, ಪರವಾಗಿಲ್ಲ. ದ ಮೇನ್ ಅಪ್ಶಾಟ್ ಆಫ್ ದ ಆವಡಿ ಕಾಂಗ್ರೆಸ್ ವಾಸ್ ಅ ಪಸ್ಲಿಂಗ್ ಫ್ರೇಸ್, ದ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ. ಇಟ್ಸ್ ಯೂಸ್ ವಾಸ್ ಇನ್ ವಿನಿಂಗ್ ದ ಆಂಧ್ರ ಎಲೆಕ್ಷನ್ಸ್ ಫಾರ್ ದ ಕಾಂಗ್ರೆಸ್. ಇಷ್ಟಕ್ಕೆ ಈ ಸ್ಲೋಗನ್ ಇನ್ವೆಂಟ್ ಮಾಡೋದು, ನಾಳೆ ಎಲೆಕ್ಷನ್ ಗೆಲ್ಲಬೇಕು. ಇವತ್ತು ಅದೇ ಶ್ರೀಸ್ ಅಂತಾನೆ ಇನ್ನೂ ಸ್ಲೋಗನ್ ಕೊಡ್ತಾ ಇದೆ. When it came to clarifying the meaning of that megaphone phrase, Mr. Nehru declared that it is not the same thing as socialism, which itself lacks definition, but as a form of organization to be discovered as we go along. Viewed against the background of measures like Zamindari abolition and the panicked talk of nationalization, the phrase "a socialistic pattern of society" looked sinister. It spelled disaster to private enterprise and private ownership. It seemed to portend the annihilation of the individual as a distinct human value. ಹೀಗೆ ಇದಾದ್ಮೇಲೆ ಮುಂದಿನ ಅಂಶ ನಾವು ನೋಡೋದಾಗಿದ್ರೆ, ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಚೆನ್ನಾಗಿದೆ, ಕಾಂಗ್ರೆಸ್ ಪಕ್ಷವನ್ನ ಇಂದಿರಾ ಗಾಂಧಿ ಅವರು 2 ಹೋಳಾಗಿ ಒಡೆದ ಕಥೆ ನಿಮಗೆಲ್ಲ ಗೊತ್ತು. ಆ ಕಥೆಯ ಅಷ್ಟು ಪೂರ್ವಾಪರಗಳ ಒಂದು ಆದ್ಯಂತ ವಿಶ್ಲೇಷಣೆಗಳು ಡಿ.ವಿ.ಜಿ ಅವರ ಇಂಗ್ಲಿಷ್ ಬರಹಗಳ ಇನ್ನೊಂದು ವೈಶಿಷ್ಟ್ಯ ಅಂತ ಧಾರಾಳವಾಗಿ ಹೇಳಬಹುದು. ಆ ಸಂದರ್ಭದಲ್ಲಿ ಅವರು ನುಡಿದಂತಹ ಒಂದು ಭವಿಷ್ಯವಾಣಿ ಈಕೆ ಸುಮಾರು 30 ವರ್ಷಗಳಿಂದ ಈ ಹೊತ್ತಿಗೂ ನಮಗೆ ಒಂದು ಕೆಟ್ಟ ಕನಸಿನಂತೆ ನಮ್ಮ ಸಮಾಜ, ನಮ್ಮ ಸಾರ್ವಜನಿಕ ಜೀವನವನ್ನು ಕಾಡ್ತಾ ಇದೆ. ಅದ್ರ ಬಗ್ಗೆನೂ ಬೇರೆ ರೀತಿ ಪಂಡಿತರು ಹೇಳಿದರು. ಈ ಎಲ್ಲ ಬರಹ ರಾಶಿಯಿಂದ ಒಂದೆರಡು ಕೋಟ್ಸ್ ನಾನು ಹೇಳ್ತೀನಿ. ಮೊದಲನೇದಂತೂ ಅದ್ಭುತವಾಗಿದೆ. ವಿಶ್ವಾಮಿತ್ರ embarked on an endeavor to build a new heaven and create a new Indra. In recent history, only 2 belong to this class of people. The first are the communists of Russia. The second are our Congress leaders. ತ್ರಿಶಂಕು ಸ್ವರ್ಗ ಅಂತ, ಅಟ್ಲೀಸ್ಟ್ ತ್ರಿಶಂಕು ವಾಸ ಮಾಡಿದ್ದು ಸ್ವರ್ಗ ಅಂತೂ ಹೌದು, ನಾವು ವಾಸ ಮಾಡಿರೋದು ಏನೋ ಗೊತ್ತಿಲ್ಲ. ಎರಡನೇದು ಕೋರ್ಟ್, till the time Congress leaders remain unafraid of people, this country cannot expect any great change for good. More, we must not suppose that our politics will become better if the Congress itself splits. If a piece of dried cow dung is cut into 2, will either part automatically become fragrant? ಕೊನೆಯದಾಗಿ ನೋಡೋ ಹಾಗಿದ್ರೆ, ಡಿ.ವಿ.ಜಿ ಅವರು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ ಸಮಯದಲ್ಲಿ ಅವರ ಪಬ್ಲಿಕ್ ಅಫೇರ್ಸ್ ಜರ್ನಲ್ ಅದರ ಸಂಚಿಕೆಯಲ್ಲಿ ರಾಮಾಯಣದ ಒಂದೇ ಒಂದು ಪಂಕ್ತಿಯನ್ನ ಬಹಳ ಧ್ವನಿಪೂರ್ಣವಾಗಿ ಮುದ್ರಿಸ್ತಾರೆ. ವಾಕ್ಯಜ್ಞೋ ವಾಕ್ಯಕುಶಲಃ ಮೌನಂ ಉಪಾಗಮತಿ. ಅಂದರೆ ವಾಕ್ಯಕುಶಲನಾದ ಮನುಷ್ಯನು ಮೌನಕ್ಕೆ ಶರಣಾದನು.
ಅಷ್ಟೇ ಅಲ್ಲದೆ ಎಮರ್ಜೆನ್ಸಿ ಆಕೆ ಹೇಳಿದ್ದು ಜೂನ್ 26, 1975. ಇಂಥದ್ದಾಗುತ್ತೆ ಅನ್ನೋ ಒಂದು ಅನಿಸಿಕೆನೋ, ದೂರದೃಷ್ಟಿನೋ, ಪ್ರೆಡಿಕ್ಷನೋ ಏನೋ ಇತ್ತು ಅನಿಸುತ್ತೆ. ಇಂಥದ್ದಾಗುತ್ತೆ ಅಂತ ಗೊತ್ತಿದ್ದ DVG ಅವರು ಪಬ್ಲಿಕ್ ಅಫೇರ್ಸ್ನ ಜನವರಿ ಸಂಚಿಕೆಯಲ್ಲಿ 75 ಜನವರಿ ಸಂಚಿಕೆಯಲ್ಲಿ ಈ ತರ ಖುದ್ದು ಕೊಡ್ತಾರೆ. ವಿ ವಿಶ್ ಎವ್ರಿಬಡಿ ಅ ಹ್ಯಾಪಿ ನ್ಯೂ ಇಯರ್. ದ ಫ್ರೀಡಮ್ ಆಫ್ ವಿಶಿಂಗ್ ವೆಲ್ ಹ್ಯಾಸ್ ಸಫರ್ಡ್ ನೋ ಕರ್ಟೇಲ್ಮೆಂಟ್. 6 ತಿಂಗಳ ಕೆಳಗೆ ಬರೀತಾರೆ ಇದನ್ನ ಎಮರ್ಜೆನ್ಸಿ ಹಿಂದೆ. ಇದರೊಂದಿಗೆ DVG ಅವರ ಇಂಗ್ಲಿಷ್ ಬರಹಗಳ ಈ ಸ್ಥೂಲ ಸಮೀಕ್ಷೆಯನ್ನ ಸಮಾಪನಗೊಳಿಸಬಹುದು. ನಿಜ ಹೇಳಬೇಕು ಅಂತಂದ್ರೆ ಒಂದು ಮಹಾಸಾಗರದಿಂದ 10-20 ಹನಿಗಳನ್ನು ಮಾತ್ರ ತೆಗೆಯುವಂತಹ ಕೆಲಸ ಆಯಿತು ನನ್ನ ಈ ಪ್ರಯತ್ನ. ಅದು ಎಷ್ಟು ಮಟ್ಟಿಗೆ ಸಾರ್ಥಕ ಆಯಿತು, ನಿಮಗೆಲ್ಲ ಎಷ್ಟು ಮಟ್ಟಿಗೆ ಉಪಯುಕ್ತ ಆಯಿತು ಅನ್ನೋದು ಐ ಲೀವ್ ದ ಜಡ್ಜ್ಮೆಂಟ್ ಟು ಯು. DVG ಅವರ ಇಂಗ್ಲಿಷ್ನಲ್ಲಿ ಬರವಣಿಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಅತ್ಯಂತ ದುಷ್ಕರ ಕಾಲದಲ್ಲಿ, ಭಾರತೀಯರಿಗೆ, ಕನ್ನಡಿಗರಿಗೆ ಕೀಳರಿಮೆ ಇದ್ದಂತಹ ಕಾಲದಲ್ಲಿ ಕಠಿಣ ಪರಿಶ್ರಮ, ನಿರಂತರ ಅಭ್ಯಾಸ, ಪರಿಷ್ಕರಣ, ಅಧ್ಯಯನ, ಸಜ್ಜನರ ಸಹವಾಸ ಇವೆಲ್ಲದರಿಂದ DVG ಅವರು ತಮ್ಮ ಇಂಗ್ಲಿಷ್ ಭಾಷೆಯ ಶೈಲಿಯನ್ನ, ಪ್ರೌಢಿಮೆಯನ್ನ ಇನ್ನಷ್ಟು ಉತ್ಕೃಷ್ಟ ಮಟ್ಟಕ್ಕೆ ಏರಿಸಿಕೊಂಡು ಹೋಗ್ತು. ಆಂಗ್ಲರಿಂದಲೇ ಅವರ ಭಾಷೆಯ ಬಗ್ಗೆ, ಗದ್ಯದ ಬಗ್ಗೆ ಶಭಾಷ್ಕರಿ ಸಂಪಾದನೆ ಮಾಡಿಕೊಂಡ್ರು. ಗದ್ಯದ ಅಂದ್ರೆ ನಾನ್ ಫಿಕ್ಷನ್ ಪರಿಧಿಗೆ ಸೇರುವಂತಹ ಬಹುತೇಕ ಎಲ್ಲ ಪ್ರಕಾರಗಳಲ್ಲೂ ಗುಂಡಪ್ಪನವರು ಕೃಷಿ ಮಾಡಿ ಎಲ್ಲರಿಗೂ ಸೈ ಅನ್ನಿಸ್ಕೊಂಡ್ರು. ಆ ಕಾಲದ ಎಲ್ಲ ಪ್ರಸಿದ್ಧ ಆಂಗ್ಲ ಪತ್ರಿಕೆಗಳಿಗೆ ಅಂಕಣಗಳನ್ನು ಬರೆದರು. ದ ಹಿಂದೂ ಇರಬಹುದು, ದ ಬಾಂಬೆ ಕ್ರಾನಿಕಲ್, ದ ಟ್ರೈಬ್ಯೂನ್, ಹಿಂದೂಸ್ತಾನ್ ಟೈಮ್ಸ್, ತ್ರಿವೇಣಿ, ಇಂಡಿಯನ್ ಪೇಟ್ರಿಯಟ್, ಮಾಡರ್ನ್ ರಿವ್ಯೂಸ್ ಇತ್ಯಾದಿ ಎಲ್ಲ ಕಡೆ ಬರೆದ್ರು. ನಾನು ಈ ಭಾಷಣದ ಆರಂಭದಲ್ಲಿ ಹೇಳಿದ ಹಾಗೆ ಅವರ ಮುಕ್ಕಾಲು ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಇಂಗ್ಲಿಷ್ ಸಾರಸ್ವತ ನಿಧಿ ಪೂರ್ತಿ ನಷ್ಟ ಆಗುವುದಿಲ್ಲ. ಈಗ ಸ್ವಲ್ಪ ಕಹಿಯಾದ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು. ಈ ಹೊತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಆರ್ಕೈವಿಂಗ್ ಮಾಡುವಂತಹ ಸಂಸ್ಕೃತಿ ನಾವು ಸರಿಯಾಗಿ ಬೆಳೆಸ್ಕೊಂಡೇ ಇಲ್ಲ ಅನ್ನೋದು ವಿಷಾದದ ಸಂಗತಿ. ಸದ್ಯಕ್ಕೆ ಲಭ್ಯ ಇರುವಂತಹ DVG ಅವರ ಇಂಗ್ಲಿಷ್ ವಾಂಗ್ಮಯ ರಾಶಿಯಿಂದಲೇ ನಾವು ತೃಪ್ತಿ ಪಟ್ಟುಕೊಳ್ಬೇಕು. 11 ಸಂಪುಟದಲ್ಲಿ ಹೊರಗಡೆ ಬಂದಿರುವಂತಹ DVG ಇಂಗ್ಲಿಷ್ ರೈಟಿಂಗ್ಸ್ ಆಫ್ DVG ಇವು ನಿಜವಾದ ಅರ್ಥದಲ್ಲಿ ಕಲೆಕ್ಟರ್ಸ್ ಪ್ರೈಸ್ ಅಂತ ನಾವು ಕರಿಬಹುದು. ಅವನ್ನ ಇನ್ನಷ್ಟು ಹೆಚ್ಚು ಪ್ರಚುರಪಡಿಸುವಂತಹ ಅಗತ್ಯ ಎಷ್ಟೋ ಇದೆ. ಅದಕ್ಕಿಂತಲೂ ಮುಖ್ಯವಾದ ಅಗತ್ಯ ಅವುಗಳ ಅಧ್ಯಯನ ಮತ್ತೆ ಮನನ. ಈ ಕೆಲಸ ನಮ್ಮ ಕಾಲದಲ್ಲಿ ಸಾಮಾನ್ಯ ಜನರು ಮಾಡಬೇಕು. ಇದು ಯೂನಿವರ್ಸಿಟಿಗಳು, ಸರ್ಕಾರಿ ಸಂಸ್ಥೆಗಳು ಕೊಟ್ಟರೆ ಸರ್ವನಾಶ, ಮಾಡೋದು ಇಲ್ಲ. ಇದಕ್ಕೂ ಕೂಡ ಗುಂಡಪ್ಪನವರೇ ನಮಗೆ ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ. ನಿರಂತರವಾಗಿ 25 ಅಥವಾ 30 ವರ್ಷಗಳ ತನಕ ಅವರು ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ನಲ್ಲಿ ಅಧ್ಯಯನ ಗೋಷ್ಠಿ, ಸ್ಟಡಿ ಸರ್ಕಲ್ ನಡೆಸುವ ಮೂಲಕ ಈ ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ. ಇನ್ನು ಕೊನೆಯ ಮಾತನ್ನ ನಾನು ಪೂಜ್ಯ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಅಮೃತಪ್ರಾಯವಾದ ನುಡಿಯಿಂದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. 15 years of hard and selfless service had made Gundappa into a man of grit and incorruptible independence. Born poor, receiving no formal education beyond the secondary stage and entering public life when he was about 20 years old, Gundappa worked hard and with a will to make something of life and ended up making it a great thing. DVG ಬಳಗದ ಪ್ರತಿಷ್ಠಾನದವರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ